ಯಾಕಂದ್ರೆ ನಾನು ವೈದ್ಯ ಆಗಿರೋದ್ರಿಂದ ನಿಮ್ಗೆ ಇದ್ರ ಬಗ್ಗೆ ಒಂಚೂರು ಹೇಳಿ ಮುಂದೆ ಹೋಗೋಣ ಅಂತ ಆಗ್ಬೋದಲ್ಲ. ಒಂದೇನು ಹೇಳಿದ್ರೆ ದೈಹಿಕವಾದ ಆರೋಗ್ಯ ಆಗ್ಬೋದಾ? ದೈಹಿಕವಾದ ಆರೋಗ್ಯ ಇನ್ನು ರಿಪೀಟ್ ಮಾಡ್ಬೇಕು, ನಾನು ಏನು ಹೇಳ್ತೀವಿ ಅದನ್ನ ರಿಪೀಟ್ ಮಾಡಿ, ಅವಾಗ ನೀವು ಮನಸ್ಸಿಗೆ ಮುಟ್ಟುತ್ತೆ. ಓಕೆನಾ? ಇನ್ನೊಂದು ಮಾನಸಿಕವಾದ ಆರೋಗ್ಯ. ಇದೇ ಮಾನಸಿಕದಲ್ಲಿ ಇಂದ್ರಿಯ ಆರೋಗ್ಯ ಇಟ್ಕೊಳ್ಳೋಣ. ಅಂದ್ರೆ ಇಂದ್ರಿಯ, ಯಾಕಂದ್ರೆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು ಯಾವುದು? ಮನಸ್ಸು ಅಲ್ವಾ? ಹಾಗಾಗಿ ಇವೆರಡು ಇಲ್ಲೇ ಇಟ್ಕೊಳ್ಳೋಣ. ಇನ್ನೊಂದು ಆಧ್ಯಾತ್ಮಿಕ ಆರೋಗ್ಯ. ಇದು ನೀವು ಸ್ವಲ್ಪ ಕಷ್ಟ ಆಗುತ್ತೆ ತಿಳ್ಕೊಳ್ಳೋದಕ್ಕೆ, ಆದ್ರೆ ಆಧ್ಯಾತ್ಮಿಕ ಆರೋಗ್ಯ ಬೇಕಲ್ವಾ? ಇನ್ನೂ ಆರೋಗ್ಯದ ಒಂದು ಭಾಗ. ಏನು ಇನ್ನೊಂದು ಭಾಗ? ಏನು? ಇನ್ನೊಂದು ಭಾಗ ಏನು ಹೇಳಿದ್ರೆ ನಾನು, ಅದೇ ನೀವು ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಗುರುಗಳ ಜೊತೆ, ನಿಮ್ಮ ತಂದೆ ತಾಯಿಗಳ ಜೊತೆ, ನಿಮ್ಮ ಮನೆಯ ಸಂಬಂಧಿಕರ ಜೊತೆ ಸಾಮಾಜಿಕ ಆರೋಗ್ಯ ಅದನ್ನ ಹೇಗೆ ಕಾಪಾಡ್ಕೊಳ್ತೀರಾ ನೀವು? ಅಥವಾ ಯಾರಾದ್ರೂ ಬಂದ ತಕ್ಷಣ ಅಗೌರವದಿಂದ ನಡ್ಕೊಳ್ತೀರಾ? ಅದೆಲ್ಲ ಹೇಗೆ ನೋಡ್ಕೊಳ್ತೀರಾ ಅನ್ನೋದು ಅದು ಸಾಮಾಜಿಕ ಆರೋಗ್ಯ. ಕನ್ನಡ ಸರಿದೆ ಬೇರೆ ಓಕೆ ಮಕ್ಕಳ, ಇದು ಇಷ್ಟು ಆರೋಗ್ಯ. ಇದನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇಲ್ಲೆಲ್ಲ ಈಗ ಶ್ರೇಷ್ಠ ಸಾಧಕರಾಗಬೇಕು ಅಂತ ಎಷ್ಟು ಜನ ಬಯಸ್ತೀರಾ? ಮುಚ್ಚು ಮರ ಇಲ್ಲದೆ ಮೈ ಬಿಚ್ಚಿ ಎತ್ತಬೇಕಿದೆ. ಅದರಲ್ಲಿ ಯಾರು ಸಾಧಕರಾಗ್ತಾರೋ ಅವರು ಇಬ್ಬರು ಬಿಟ್ಟರೆ ಆಗೋದು, ಯಾರು ಸಾಧಕರಾಗ್ತಾ ಇಲ್ವಾ? ಎಲ್ಲರೂ ಸಾಧಕರಾಗಬೇಕಲ್ವಾ? ಎಲ್ಲರೂ ನಿಮ್ಮ ಊರಿಗೆ, ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಓದಿದ ಶಾಲೆಗೆ ಗೌರವ ತಂದ್ಕೊಡ್ಬೇಕಲ್ವಾ? ಆಸೆ ಎಲ್ಲರೂ ಇದೆ ಅಲ್ವಾ? ಇದೆಯಾ? ಯಾರಾದ್ರೂ ಒಬ್ಬರು ನಿಂತು ಏನ್ ಸಾಧಕರು ಅಂದ್ರೆ ಸಾಧನೆ ಅಂದ್ರೆ ಅಂತ ಹೇಳ್ಬೋದಾ? ನಿಮ್ಗೆ ಗೊತ್ತಿರೋ ಅಷ್ಟರ ಮಟ್ಟಿಗೆ ಯಾರಾದ್ರೂ ಒಬ್ರು ಏನ್ ಸಾಧನೆ ಅಂದ್ರೆ ಚಪಾಳಿ ಬಗ್ಗೆ ಅವ್ರಿಗೆ ಪ್ರೀತನ. ಓಕೆ, ಹೇಳಿ ಹೇಳಿ ಏನ್ ಶೋಷಣೆಗಳ ವಿರುದ್ಧ, ಕಡತನದ ವಿರುದ್ಧ, ಅನ್ಯಾಯಗಳ ವಿರುದ್ಧ ನೀನು ಹೋರಾಡಬೇಕು ಅಂತಿದ್ಯಾ? ಅದು ನಿನ್ನ ಪ್ರಕಾರ ಸಾಧನೆ ಅಲ್ವಾ? ಇನ್ಯಾರು ಹೇಳ್ಬೋದಾ? ಅವಳಿಗೆ ಪೊಲೀಸ್ ಆಗುವಂಥದ್ದು ಅವಳ ಊರಿಗೆ ಹೆಮ್ಮೆ ತಂದುಕೊಡುವಂತ ವಿಚಾರ. ಅವಳಿಗೆ ಒಂದು ಚಪ್ಪಾಳೆ ಬರ. ಶಿವಪ್ರಸಾದ್. ಸೇರ್ಬೇಕು ಅಂತಿದ್ಯಾ? ದೇಶನ ನಾವು ಕಾಪಾಡ್ಕೊಂಡು ಉನ್ನತ ಸ್ಥಾನದಲ್ಲಿ ಏರಿಕೆ ಮಾಡೋದು ಅಂತ ಅನ್ಕೊಂಡಿದ್ದೆ. ಕ್ರೆಡಿಟ್ ಕಾರ್ಡ್ ನನ್ನ ದೇಶವನ್ನು ಕಾಯಬೇಕು ಅನ್ನೋದು ನಿನ್ ಗುರಿ ಅಲ್ವಾ? ಮತ್ತೆ ಅವನಿಗೊಂದು ಚಪ್ಪಾಳೆ. ದೇಶದ ಪೊಲೀಸ್ ಆಗುವಂಥದ್ದಾಗಲಿ, ಯೋಧ ಆಗುವಂಥದ್ದಾಗಲಿ ಆಗೋದಕ್ಕಾಗಲಿ ಅಥವಾ ಒಬ್ಬರು ಪೊಲೀಸ್ ಆಗೋದಕ್ಕಾಗಲಿ ಎಲ್ಲದಕ್ಕೂ ಮೂಲ ಯಾರು? ಕಲಿಸಿಕೊಡುವ ಗುರು. ಶಿಕ್ಷಕರು ಒಂದು ದೊಡ್ಡ ಪಾತ್ರ ಅಲ್ವಾ? ನಮ್ಮ ಬದುಕಿನಲ್ಲಿ ಎಲ್ಲೆಲ್ಲ ಬದುಕಿನಲ್ಲಿ ಒಂದು ಶಿಕ್ಷಕರ ಪಾತ್ರ ಅತಿ ಅದ್ಭುತವಾದ ಪಾತ್ರ. ಹಾಗೆ ಈ ಎಲ್ಲ ಭಾಗಗಳಲ್ಲಿ ನೀವು ಮಿಂಚಬೇಕು ಅಂತಿದ್ದೀರಾ. ಆ ಮೂಲಕ ನೀವು ದೇಶಕ್ಕಾಗಲಿ ನಿಮ್ಮ ಊರಿಗಾಗಲಿ ಸೇವೆಯನ್ನು ಕೊಡಬೇಕು ಅಂತಿದ್ದೀರಾ. ಅದು ಬಿಟ್ಟು ನಿಮ್ಮ ಪ್ರಕಾರ ಒಂದಷ್ಟು ಸಾಧಕರ ಹೆಸರುಗಳು ಹೇಳ್ಬೋದಾ? ನೀವು ಎಷ್ಟೊಂದು ಜನರ ಜಯಂತಿನ ಆಚರಿಸ್ತೀರಾ. ಒಂದೊಂದು ಹೆಸರು: ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಆಮೇಲೆ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಆಮೇಲೆ ಕನಕದಾಸರು. ಅಂದ್ರೆ ಸ್ವತಂತ್ರ ದಿನಾಚರಣೆ ಮೂಲಕ ಇಷ್ಟೊಂದು ಸ್ವತಂತ್ರ ಹೋರಾಟಗಾರರನ್ನ ನಾವು ಸಂಭ್ರಮಿಸ್ತೀವಿ. ವಿಜಯನಗರ ವಿವೇಕಾನಂದರು ನೋಡಿ, ಎಂತೆಂತ ಹೆಸರುಗಳು ಬರ್ತಾರೆ. ಬಾಲಗಂಗಾಧರ ತಿಲಕ್. ಓಕೆ, ಆಗ್ಬೋದು. ಇವರೆಲ್ಲರೂ ನೆನ್ಪಿಟ್ಕೊಂಡಿದೀವಲ್ಲ, ಅವರು ಸತ್ತು 100 ವರ್ಷಗಳ ಆದ್ಮೇಲೂ ಅವರ ಹೆಸರುಗಳು ನಮ್ಗೆ ಚಿರಪರಿಚಿತ ಆಗಿದೆ. ಹೌದಾ? ಯಾಕಾಯ್ತು ಅಂದ್ರೆ ಈಗ ನಮ್ಮ ತಾತನ ತಾತ ಗೊತ್ತಾ ನಮ್ಗೆ? ಯಾವ್ದು ಹೆಸರು ಗೊತ್ತಾ? ನಿಮ್ ತಾತ ಹೆಸರು ಗೊತ್ತಾ? ಅಂಜಯ್ಯ. ನಿಮ್ ತಾತನ ಅಪ್ಪ ಏನ್ ಹೆಸರು ನೆನಪಿದ್ಯಾ? ನೆನಪಿಲ್ಲ? ಹಿಂಗೆಲ್ಲ ಗೊತ್ತಾ? ನಿಮ್ಗೆ ಗೊತ್ತಾ? ಸೂಪರ್. ನಿಮ್ಗೆಲ್ಲ ಗೊತ್ತಾ? ನಿಮ್ ತಾತ ಹೆಸರು ಗೊತ್ತಾ? ನಿಮ್ಗೆ ಗೊತ್ತಿತ್ತ? ಅವ್ರ ತಾತ ಹೆಸರು ಗೊತ್ತಿತ್ತಾ? ಗೊತ್ತಿಲ್ಲ. ಅಂದ್ರೆ ನಮಗೋಸ್ಕರನೇ, ನಮ್ಮ ಸ್ವಂತಕ್ಕೋಸ್ಕರ ದುಡ್ಕೊಂಡು ಸುಖಾಯಿಗಳು ಅಂತ ಹೇಳ್ತಾರಲ್ಲ, ಅವ್ರ ಹೆಸರುಗಳು
ಕೆಲವು ಕಾಲ ಮಾತ್ರ ಅಥವಾ ಅವ್ರ ಕುಟುಂಬದಲ್ಲಿ ಮಾತ್ರ ಗೊತ್ತಿರುತ್ತೆ. ಎಷ್ಟೋ ಜನಕ್ಕೆ ನಮ್ಮ ತಾತ ಅಥವಾ ಅಪ್ಪನ ಹೆಸರೇ ಗೊತ್ತಿಲ್ಲ. ಯಾಕೆ ಇವ್ರ ಹೆಸರುಗಳು ಮಾತ್ರ ನಮ್ಗೆ ಇಷ್ಟು ವರ್ಷಗಳ ಕಾಲ ಆದ್ರೂ ಹೆಸರು ನೆನಪಿದೆ, ಅಥವಾ ಅವರ ಇನ್ನಾದ್ರೂ ನೆನಪಿಸ್ಕೊಡ್ತೀವಿ, ಅವ್ರ ಜಯಂತಿನ ಆಚರಿಸ್ತೀವಿ, ಅವರ ಆದರ್ಶಗಳನ್ನ ಪಾಲನೆ ಮಾಡ್ಬೇಕು ಅಂತ ಅನ್ಕೊಳ್ತೀವಿ. ಯಾಕೆ ಇರ್ಬೋದು? ಅವರ ಏನ್ ವಿಶೇಷತೆ ಇದೆ? ಏನ್ ವಿಶೇಷತೆ ಇರ್ಬೋದು? ಯಾಕೆ ಅವ್ರು ಏನಾದ್ರು ಯಾಕೆ ನೆನಪಿಸ್ಕೊಳ್ಬೇಕು ನಾವು ಹೋಗಿ? ಸರ್, ಅವರು ನಮಗೆ ಒಂದು ಮರೆಯಲಾರದಂತ ಕೊಡುಗೆ ಅಂದ್ರೆ ಸ್ವಾತಂತ್ರ್ಯವನ್ನ ತಂದ್ಕೊಟ್ಟಿದ್ದಾರೆ. ಬ್ರಿಟಿಷರು ಇದ್ದಾಗ ನಾವು ಈ ತರ ಸ್ವಾತಂತ್ರ್ಯವಾಗಿ ಇರಕ್ಕಾಗ್ತಾ ಇರಲಿಲ್ಲ. ಈಗ ನಮಗೆ ಸ್ವಾತಂತ್ರ್ಯ ತಂದ್ಕೊಟ್ಟಿದ್ದಾರೆ. ನಾವು ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಜೀವನ ಮಾಡಕ್ಕೆ ಅಂತ ಒಂದು ಸಾಧನೆ ಮಾಡಿದ್ರಲ್ಲ, ಅದಕ್ಕೆ ಅವ್ರನ್ನ ಯಾವಾಗಲೂ ನೆನೆಸ್ಕೊಳ್ಬೇಕು ಅಲ್ವಾ? ವಿವೇಕಾನಂದ ಯಾಕೆ ನೆನೆಸ್ಕೊಳ್ಬೇಕು? ಅವ್ರ ಕಾಲದಲ್ಲೇ ಸ್ವತಂತ್ರ ಹೋರಾಟಗಾರ ಇದ್ದಂಥ ಕಾಲದಲ್ಲಿ, ಅಥವಾ ವಿವೇಕಾನಂದ ಇದ್ದಂಥ ಕಾಲದಲ್ಲಿ, ಮಹಾತ್ಮ ಗಾಂಧಿ ಇದ್ದಂಥ ಕಾಲದಲ್ಲಿ, ಅಥವಾ ವಚನ ಕಾಲದಂತ ದಾಸ ಶ್ರೇಷ್ಠ ಇದ್ದಂಥ ಕಾಲದಲ್ಲಿ ಅವರ ರೀತಿಯೇ ಇನ್ನೊಬ್ಬರು ಮನುಷ್ಯರು ಇದ್ರು. ಅವ್ರು ನೆನೆಸ್ಕೊಳ್ತಿಲ್ಲ. ಇವ್ರನ್ನ ಯಾಕೆ ನೆನೆಸ್ಕೊಳ್ತೀವಿ ಅಂತಂದ್ರೆ ಅವರು ತಮಗೋಸ್ಕರ ಅಷ್ಟೇ ಕೆಲಸ ಮಾಡಿದ್ರೆ ದೇಶದ ಅಂದ್ರೆ ಅಥವಾ ಸಮಾಜದ ಉದ್ಧಾರಕ್ಕೋಸ್ಕರ ಅವರು ಸೇವೆ ಮಾಡೋದಲ್ವಾ? ಅಂದ್ರೆ ಇದ್ರ ಅರ್ಥ ಏನ್ ಹೇಳುತ್ತೆ? ಸ್ವಾರ್ಥಕ್ಕೋಸ್ಕರ ಅಂದ್ರೆ ನಮಗೋಸ್ಕರ ನಾವು ಉಳ್ಕೊಂಡ್ರೆ ನಾವು ಸೀಮಿತವಾಗಿ ಮಾತ್ರ ಉಳ್ಕೊಳ್ತೀವಿ ನಮ್ಮ ಹೆಸರು. ಅದೇ ಒಂದು ಸಮಾಜದ ಉದ್ಧಾರಕ್ಕೋಸ್ಕರ ಅಥವಾ ಒಂದು ಶ್ರೇಷ್ಠ ಸಾಧನೆಯನ್ನು ಮಾಡಿದ್ರೆ ಸುಮಾರು ಕಾಲ ಅಂದ್ರೆ ನಿಸ್ವಾರ್ಥವಾಗಿ. ಏನ್ ನಿಸ್ವಾರ್ಥ ಅಂದ್ರೆ ಅದೇ ಹೇಳಿದ್ರಲ್ಲ, ನಿಮ್ಮ ಹಾಗಂತ ನಮ್ಮ ಬದುಕನ್ನು ಕಟ್ಕೊಳ್ಬಾರ್ದು ಅಥವಾ ನಮಗೆ ನಾವು ಒಳ್ಳೆಯದನ್ನು ಮಾಡ್ಕೊಳ್ಬಾರ್ದು ಅಂತ ಅಲ್ಲ, ಅರ್ಥ ಅಲ್ಲ. ನಮಗೆಲ್ಲ ಅವ್ರ ಅವಕಾಶಗಳಿದೆಯಲ್ಲ, ಮುಂಚೆ ಎಷ್ಟೊಂದು ಕಷ್ಟಗಳಿತ್ತು. ಇವತ್ತು ನಾವು ಎಷ್ಟೊಂದು ಜನರ ಫಲವನ್ನ ಅನುಭವಿಸ್ತಾ ಇದ್ದೀವಿ. ಅವ್ರು ಹೇಳಿದ್ರಲ್ವಾ, ನಿಮ್ಮ ಹೆಸರು ಕೊಟ್ಟ ರೇವತಿ. ಅವ್ರು ರೇವತಿ ಹೇಳಿದ್ರು ಅಂದ್ರೆ ಆಗಿನ ಕಾಲದಲ್ಲಿ ಒಂದು ಓಡಾಡುವ ವ್ಯವಸ್ಥೆ ಆಗಿರಲಿ ಅಥವಾ ಒಂದು ಸ್ವತಂತ್ರದ ಕುರಿತಾಗಿರಲಿ ಒಂದು ಸಣ್ಣ ಏನಾದ್ರು ಮಾಡ್ಬೇಕು ಅಂದ್ರೂ ಕೇಳಿ ಮಾಡ್ಬೇಕಿತ್ತಲ್ವಾ? ಬ್ರಿಟಿಷ್ ಆಡಳಿತದಲ್ಲಿ ನಲುಗಿ ಹೋಗಿಲ್ಲ. ಅದೇ ನಮ್ಗೆ ಎಂಥ ಸ್ವಾತಂತ್ರ್ಯ ಸಿಕ್ಕಿದೆ, ಎಂಥ ಟೆಕ್ನಾಲಜಿ ಸಿಕ್ಕಿದೆ, ಮೊಬೈಲ್ ಸಿಕ್ಕಿದೆ, ಓಡಾಡಬೇಕಾದ್ರೆ ಬಸ್ ಸಿಕ್ಕಿದೆ, ಇಷ್ಟೆಲ್ಲ ವ್ಯವಸ್ಥೆಗಳಿದೆ. ಈ ವ್ಯವಸ್ಥೆಗಳು ಸರ್ಕಾರಿ ವ್ಯವಸ್ಥೆ ಸಿಕ್ಕಿದೆ, ಮಕ್ಕಳು ಹೋಗ್ಬೇಕು ಅಂತ ಒಂದು ಸರ್ಕಾರಿ ಶಾಲೆ ಇದೆ. ಈ ಎಲ್ಲ ವ್ಯವಸ್ಥೆಗಳನ್ನ ಬಳಸ್ಕೊಂಡು ನಾವೇನಾದ್ರು ಉತ್ಕೃಷ್ಟವಾದ ಸಾಧನೆ ಮಾಡಬಹುದಾ ಮಾಡಕ್ಕಾಗೋದಿಲ್ವ? ಮಾಡ್ಬೋದಲ್ವಾ? ಹಾಗಾಗಿ ಇವತ್ತು ಆ ಹೆಜ್ಜೆಗಳಲ್ಲಿ ನಾವೆಲ್ಲ ಕಲಿಬಹುದು, ಅದನ್ನ ಕಲಿತಾ ಹೋಗೋಣ. ಓಕೆನಾ ಅಣ್ಣ? ಈಗ ಒಂದು ಕೆಲಸ ಮಾಡಿ, ನಡೆ ಮತ್ತೆ ನುಡಿ ಅನ್ನೋ ಪದಗಳಿವೆ, ಹೌದಾ? ಈಗ ಯೂಶಲಿ ಕೆಲವು ಭಾಷಣಕಾರರು ನೋಡಿರ್ತಾರೆ. ಕೆಲವು ಭಾಷಣಕಾರರು ಹೇಗಿರ್ತಾರೆ, ಗ್ರೂಪ್ 1 ಗ್ರೂಪ್ 2. ಈ ಭಾಷಣಕಾರ ಏನಿರ್ತಾರೆ, ಇವರು ನುಡಿಯೋ ರೀತಿ ನಡೀತಾರೆ. ಅಂದ್ರೆ ಅವ್ರೇನು ಆದರ್ಶಗಳನ್ನ ಹೇಳ್ತಾರೆ, ಬೆಳಗ್ಗೆ ಎದ್ದೇಳ್ಬೇಕು, ಈ ತರ ಕೆಲಸ ಮಾಡ್ಬೇಕು ಅಥವಾ ಹಲ್ಲಿಸ್ಬೇಕು ಅಂತ ಯಾರು ಹೇಳ್ತಾರೋ ಅದನ್ನ ಅವ್ರು ಫಾಲೋ ಮಾಡ್ತಾರೆ. ನುಡಿಯಲ್ಲಿ ಯಾರು ನುಡಿತಾರೋ ಅದನ್ನ ನಡೆಯಲು ಪಾಲಿಸ್ಕೊಂಡು ಹೋಗ್ತಾರೆ. ಇದು ಒಂದು ತಂಡ, ಒಂದು ತಂಡ. ಇನ್ನೊಂದು ತಂಡ ಇರುತ್ತೆ, ಇನ್ನೊಂದು ಭಾಷಣಕಾರ ತಂಡ. ಅವರು ನುಡಿತಾರೆ ಅಂದ್ರೆ ಹೀಗೆ ಮಾಡಿ, ಆದ್ರೆ ನೆಕ್ಸ್ಟ್ ಸೆಕೆಂಡ್ ಅಥವಾ ಅವ್ರ ಪಾಲನೆಯಲ್ಲಿ ಅದು ಇರೋದಿಲ್ಲ. ಈ ಡಿಫ್ರೆನ್ಸ್ ಅರ್ಥ ಆಯ್ತಾ? ಯಾರು ಏನನ್ನು ಹೇಳ್ತಾರೋ ಅದನ್ನ ಪಾಲನೆ ಮಾಡ್ತಾರೆ ಒಂದು ತಂಡ, ಯಾರು ಏನನ್ನು ಹೇಳ್ತಾರೋ ಅದನ್ನ ಮಾಡಲ್ಲ ಇನ್ನೊಂದು ತಂಡ. ನೀವು ಯಾರ ಮಾತುಗಳಿಗೆ ಗೌರವ ಕೊಡ್ತೀರಾ? ಹೌದಲ್ವಾ? ನಮ್ಮ ಬದುಕಿನಲ್ಲೂ ಅಷ್ಟೇ, ಬರೀ ಹೇಳೋದಲ್ಲ, ಹೇಳುವುದನ್ನ ಆಚರಣೆ ತಿಂದೋರ ಮಾತಿಗೆ ಮಾತ್ರ ತುಂಬಾ ಬೆಲೆ ಇದೆ. ಹಂಗಾಗಿ ನನ್ನ ಬದುಕಿನಲ್ಲಿ ಏನು ಅಳವಡಿಸ್ಕೊಳ್ಳೋಕೆ ಸಾಧ್ಯ ಆಯಿತು ಅದನ್ನೇ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀನಿ. ಆಗ್ಬೋದಾ? ನಾನು ಮೊದಲೇ ಮೇಡಮ್ ಪರಿಚಯ ಮಾಡ್ಕೊಟ್ಟಾಗೆ ಆಯುರ್ವೇದ ವೈದ್ಯ BAMS ಅನ್ನುವಂತಹ ಪದವಿಯನ್ನು ಮುಗಿಸಿ ವೈದ್ಯ ಪದ್ಧತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಹೌದಾ? ಇದ್ರ ಜೊತೆಗೆ ನಾನು ಒಟ್ಟು ಅಂದರೆ ಸೆಕೆಂಡ್ PUC ರ್ಯಾಂಕ್ ತಗೊಳ್ಳೋದ್ರ ಮೂಲಕ ಮತ್ತೆ ಈ ಅದರಲ್ಲಿ BAMS ಅಲ್ಲಿ ಫೈನಲ್ ಇಯರ್ ರ್ಯಾಂಕ್ ತಗೊಂಡಿದ್ದೀನಿ. ಹಾಗಂತ ಈ ಅನುಭವದಲ್ಲಿ ನನಗೆ ಕೊಟ್ಟಂತಹ ಪಾಠವನ್ನ ನಿಮ್ಮ ಜೊತೆ ಹಂಚ್ಕೊಂಡು ನೀವು ಯಾವ ರೀತಿ ಅದರಿಂದ ಕಲಿಕೊಳ್ಬೋದು, ಅದರಿಂದ ಏನು ಪಾಠವನ್ನು ಕಲಿಬಹುದು ಅನ್ನೋದು ನಿಮಗೆ ಬಿಟ್ಟು ವಿಚಾರ. ಹಾಗಾಗಿ ಈ ಒಟ್ಟಾರೆ ವಿಷಯಗಳಿಂದ 2 ವಿಷಯಗಳನ್ನ ಮನೆಗೆ ತಗೊಂಡು ಹೋಗ್ತೀವಿ. ಒಂದು ಆಯುರ್ವೇದದ ಮೂಲಕ ಏನು ಆರೋಗ್ಯದ ಅಂಶಗಳನ್ನ ನಮ್ಮ ಬದುಕಿಗೆ ಅಳವಡಿಸಿಕೊಳ್ಬಹುದು, ಒಂದು ಹೌದಾ? ಏನು ಆರೋಗ್ಯದ ಅಂಶಗಳನ್ನ ನಾವು ದಿನನಿತ್ಯ ಬೆಳೆಸ್ಕೊಳ್ಬಹುದು, ಒಂದು ಇನ್ನೊಂದು ವ್ಯಕ್ತಿತ್ವ ವಿಕಸನ. ಸೊ ಆ ಅಂಶಗಳ ಮೂಲಕ ನಾನು ಸಾಧನೆ ಮಾಡೋದಕ್ಕೆ ಯಾವ ಹೆಜ್ಜೆಗಳನ್ನ ಇವತ್ತಿಂದ ಇಟ್ಕೊಳ್ತಾ ಹೋಗ್ಬೋದು. ಓಕೆನಾ? ನಿಮ್ಮ ಅಕಸ್ಮಾತ್ ಈ ಹೇಳುವ ವಿಧಾನದಲ್ಲಿ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ, ನನಗೆ ಅರ್ಥ ಆಗಿಲ್ಲ ಅಂತ ಕೇಳ್ಬೋದು, ಆಗ್ಬೋದಾ? ಮುಂದೋಗೋಣ. ಸೊ ಇವಾಗ ಒಂದೊಂದೇ ಆರೋಗ್ಯ ಕಾನ್ಸೆಪ್ಟ್ಗಳನ್ನ ಮುಗಿಸ್ಕೊಂಡ್ರಿ. ಇದರಲ್ಲಿ ಮೊದಲನೇ ವಿಷಯ ಇದೆಯಲ್ಲ ಆಯುರ್ವೇದ ಮತ್ತೆ ಆರೋಗ್ಯ, ಅದನ್ನು ಮುಗಿಸ್ಕೊಂಡ್ರಿ. ದೈಹಿಕವಾದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ನಾವು ದಿನನಿತ್ಯ ಯಾವ ಈಸಿ ಸ್ಟೆಪ್ಸ್ ಅನ್ನು ಫಾಲೋ ಮಾಡ್ಬೋದು? ಈ ದಿನನಿತ್ಯ ಬೆಳಗ್ಗೆ ಮುಂಜಾನೆಯಲ್ಲಿ ಯಾರು ಹೇಳ್ತೀರಾ? ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತ ಬಂದು ಸೂರ್ಯೋದಯ ಆಗೋಕ್ಕಿಂತ ಮುಂಚೆ
96 ನಿಮಿಷ ಮುಂಚೆ. ಅಷ್ಟು ಬೇಗ ಅಂದ್ರೆ 4:15 4 ಗಂಟೆ ಯಾರು ಹೇಳ್ತಾರೆ ಇಲ್ಲಿ? ಪ್ರಾಮಾಣಿಕ ಉತ್ತರ ನಾನು ಹೇಳೋದಲ್ಲ, ನಾನು 5:30 ಯಾರು ಹೇಳ್ತೀರಾ? ಆಯುಧ ಹೇಳುತ್ತೆ ಬ್ರಾಹ್ಮಿ ಮುಹೂರ್ತ ಮುಕ್ತಿಷ್ಟೇ ಸ್ವಸ್ಥೋ ರಕ್ಷಾತ ಮಾನಸ. ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಾರೋ ಅವರಿಗೆ ಮಾತ್ರ ಸ್ವಾಸ್ಥ್ಯರಾಗುವುದಕ್ಕೆ ಅದು ಬರುವಂತ. ಅಂದ್ರೆ ಅಷ್ಟು ಒಂದು ಹಾರ್ಡ್ ಸ್ಟೇಟ್ಮೆಂಟ್. ಅಂದ್ರೆ ಎಲ್ಲರೂ ಮುಂಜಾಗ್ರಲ್ಲಿ ಅಂದ್ರೆ ಸೂರ್ಯ ಉದಯಿಸುವ ವೇಳೆಯಲ್ಲಿ ನಾವು ಹೇಳ್ಬೇಕು, ಅವಾಗ ಮಾತ್ರ ನಮ್ಮ ಜೀರ್ಣಕ್ರಿಯೆ ಆಗಲಿ ನಮ್ಮ ಉತ್ಸಾಹದಿಂದ ನಾವು ದಿನಪೂರ್ತಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವು ಸಾಧ್ಯವಾದಷ್ಟು ಇಲ್ಲಿರುವಂತಹ ಎಲ್ಲರೂ ನನ್ನನ್ನು ಸೇರಿಸಿ ಬೆಳಗ್ಗೆ ಬೇಗ ಹೇಳೋಣ, ಓಕೆನಾ? ಮೊದಲ ಹೆಜ್ಜೆ ಆರೋಗ್ಯದ ಕಡೆಗೆ ಮೊದಲ ಹೆಜ್ಜೆಯನ್ನು ನಾವು ಬೆಳಗ್ಗೆ ಬೇಗ ಹೇಳಬೇಕು. ಆಗ್ಬೋದಾ? ನೀವು ಓಕೆ ಅಂದ್ರೆ ಮಾತ್ರ ಮುಂದೆ ಹೋಗ್ತೇನೆ. ಕಷ್ಟ ಇದೆಯಾ ಯಾರಾದ್ರು? ಬೆಳಗ್ಗೆ ಬೇಗ ಹೇಳೋ ಕಷ್ಟನಾ? ಇಲ್ಲ ಅಲ್ವಾ? ಅಂದ್ರೆ ಇದೆಲ್ಲ ಸಾಧಕರಾಗಬೇಕು ಅಥವಾ ಆರೋಗ್ಯವಾಗಿರ್ಬೇಕು ಅಂದ್ರೆ ನಾವೆಲ್ಲರೂ ಸಾಧಕರಾಗಬೇಕಾ? ನಾವೆಲ್ಲರೂ ಆರೋಗ್ಯವಾಗಿರ್ಬೇಕಾ? ಹಂಗಂದ್ರೆ ಈ ಸಣ್ಣ ಪುಟ್ಟ ಹೆಜ್ಜೆಗಳನ್ನ ನಾವು ಪಾಲನೆ ಮಾಡ್ಬೋದಲ್ವಾ? ಮಾಡ್ಬೋದಲ್ವಾ? ಮೊದಲೇ ಹೆಜ್ಜೆಯನ್ನು ನಾವು ಬೆಳಗ್ಗೆ ಬೇಗ ಹೇಳಬೇಕು. ಎದ್ದ ತಕ್ಷಣ ಮಲಮೂತ್ರ ವಿಸರ್ಜನೆ ಮಾಡೋದು ಎಷ್ಟು ಜನಕ್ಕೆ ಅಭ್ಯಾಸ ಇದೆ? ಎದ್ದ ತಕ್ಷಣ ಹೋಗ್ತೀನಿ ಸರ್ ನಾನು. ಅಂದ್ರೆ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ. ಅಂದ್ರೆ ಆರೋಗ್ಯದ ಮೊದಲ ಹೆಜ್ಜೆ ಅಂದ್ರೆ ನೀವು ಹಿಂದೆ ದಿನ ತಿಂದಂತಹ ಆಹಾರ ಇಳಿಸಿರ್ತಾರೆ. ನೀವು ಕ್ರಾಸ್ ಚೆಕ್ ಮಾಡ್ಕೊತಾ ಹೋಗಿ. ಈಗ ನಾನು ಪ್ರಶ್ನೆಗಳು ಕೇಳ್ತೀರಲ್ಲ, ಅಲ್ಲಿ ನೀವು ಮಾಡ್ತಿದ್ದೀರಾ ಅಂತಂದ್ರೆ ನೀವು ಆರೋಗ್ಯದ ಕೆಳಗೆ ಇದ್ದೀರಾ ಅಂತ, ಆರೋಗ್ಯದಲ್ಲಿ ಸಾಕ್ತಿದ್ದೀರಾ ಅಂತ. ಹಾಗಾಗಿ ಅಂದ್ರೆ ನೀವು ಬೆಳಗ್ಗೆ ಇದ್ದ ತಕ್ಷಣ ಮಲಮೂತ್ರ ವಿಸರ್ಜನೆ ಕರೆಕ್ಟಾಗಿ ಮಾಡ್ತೀರಾ ಅಂದ್ರೆ ಅರ್ಥ ಏನು? ನಿಮ್ಮ ಜೀರ್ಣಕ್ರಿಯೆ ಸರಿಯಾಗಿ ನಡೀತಾ ಇದೆ, ನಿಮ್ಮ ತಿನ್ನುವ ಆಹಾರ ಸರಿಯಾಗಿ ಪಚನೆ ಆಗ್ತಾ ಇದೆ, ಅಥವಾ ಒಳ್ಳೆಯ ಆಹಾರವನ್ನು ನೀವು ಸೇವಿಸ್ತಾ ಇದ್ದೀರಾ. ಹೌದಾ? ನೀವೆಲ್ಲರೂ ಒಂದು ಸಫಲ ಕರ್ಕೋಬಹುದು. ಅಂದ್ರೆ ನಿಮ್ಮ ಆಹಾರ ಚೆನ್ನಾಗಿದೆ, ನೀವು ಬೆಳಗ್ಗೆ ಎದ್ದು ಮಲಮೂತ್ರ ವಿಸರ್ಜನೆ ಮಾಡ್ತಾ ಇದ್ದೀರಾ. ಸೆಕೆಂಡ್ ಸ್ಟೆಪ್ ಇಸ್ ಆಲ್ಸೋ ಡನ್. ಬೆಳಗ್ಗೆ ಎದ್ದ ತಕ್ಷಣ ಮಲಮೂತ್ರ ವಿಸರ್ಜನೆ ಎಲ್ಲ ಮಾಡಿ ನಿಮ್ಮ ದೈನಂದಿನ ಕರ್ಮಗಳನ್ನು ಮುಗಿಸಿ ಹಲ್ಲುಜ್ಜುವ ಕೆಲಸ ಯಾರು ನೀಟಾಗಿ ಮಾಡ್ತೀರಾ? ಸೂಪರ್. ಅಲ್ಲಿ ಯಾವ ಪೇಸ್ಟ್ ಯೂಸ್ ಮಾಡ್ತೀರಾ? ಸರಿ ಆಯ್ತು. ನೀವು ಯಾರು ನಿಂಬೆ ಇದ್ದು ಬೇವಿನ ಕಡ್ಡಿನ ಯಾರು ಯೂಸ್ ಮಾಡ್ತೀರಾ? ಸೂಪರ್. ಹಾಗಾಗಿ ಯೂಸ್ ಮಾಡ್ತೀರಾ, ನೀವು ಬ್ರಷ್ ಯೂಸ್ ಮಾಡ್ತೀರಾ ತಾನೆ? ಬಟ್ ಯೂಸ್ ಮಾಡಿ ನೀವು ಅವಾಗ ಆ ಥರ ಇರ್ತಂದ್ರೆ ನಿಮ್ಮ ಕೋಲ್ಗೇಟಲ್ಲಿ ಏನಾಗುತ್ತೆ, ತುಂಬಾ ಸಿಹಿಯಾದ ಅಂಶಗಳನ್ನ, ಕಾರ್ಸಿನೋಜೆನಿಕ್ ಅಂದ್ರೆ ಯಾವುದು ಕ್ಯಾನ್ಸರ್ನ ಕಾಸ್ ಮಾಡುವ ಅಂಶಗಳನ್ನು ಯೂಶಲಿ ಹಾಕಿರ್ತಾರೆ. ಹಾಗಂತ ಅದನ್ನು ಬಳಸಲೇಬಾರ್ದು ಅಂತಲ್ಲ, ಅದನ್ನೇ ಬಳಸೋದಕ್ಕಿಂತ ನೀವು ಆಗಾಗ ವಾರಕ್ಕೆ ಒಂದ್ಸಲ ಬೇವಿನ ಕಡ್ಡಿ ಹಳ್ಳಿಯಲ್ಲಿರೋದಕ್ಕೋಸ್ಕರ ನಿಮ್ಗೊಂದು ಎಕ್ಸ್ಟ್ರಾ ಬೆನಿಫಿಟ್ ಅಲ್ವಾ? ಆಗಾಗ ವಾರಕ್ಕೆ ಒಂದ್ಸಲ ನೀವು ಬೇವಿನ ಕಡ್ಡಿ ಉಜ್ಜಬೇಕು. ಉಜ್ಜಿದಾಗ ಏನಾಗುತ್ತೆ, ಅಲ್ಲಿರುವಂತಹ ಕಹಿಯ ಅಂಶ ನಿಮ್ಮ ದೇಹಕ್ಕೆ ಸೇರಿದಾಗ ಆರೋಗ್ಯವಾಗಿರುವಂಥದ್ದು ಆಗುತ್ತೆ. ನಿಮ್ಮ ಚರ್ಮ ಕಾಯಿಲೆಗಳಾಗಲಿ ಮತ್ತು ನಿಮ್ಮ ಬಾಯಿನ ಆರೋಗ್ಯ ಆಗಲಿ, ನಿಮ್ಮ ಹೊಸದಿನ ಸ್ಟ್ರೆಂತ್ ಆಗಲಿ ಇದೆಲ್ಲ ಬರುತ್ತೆ. ಓಕೆ, ನೀವೆಲ್ಲರೂ ಬೆಳಗ್ಗೆ ಎದ್ದು ಹಲ್ಲು ಉಜ್ತೀರಾ. ಹಾಗಾದ್ರೆ ಮತ್ತೊಂದ್ಸಲ ಚಪಾಳಿ ತಕ್ಕೊಳ್ಳಿ. ಯಾರು ಹಲ್ಲುಜ್ಜಿದ ನಂತರ ಅಥವಾ ಬಿಸಿ ನೀರಲ್ಲೋ ಅಥವಾ ನೀರಿನಲ್ಲೋ ಬಾಯಿನ ಮುಕ್ಕಳಿಸ್ಕೊಳ್ತೀರಾ? ನೀರಲ್ಲಿ ಒಂದು 2 ನಿಮಿಷ ಬಾಯಿ ಮುಕ್ಕಳಿಸ್ತೀರಾ? ಇದಕ್ಕೆ ಪವನ ಮತ್ತೆ ಗಡ್ಡೂಷ ಅಂತ ಕರೀತಾರೆ. ಅದೇ ನೀರನ್ನ ಅಥವಾ ನೀರಿನ ಬದಲು ನೀವು ಕೊಬ್ಬರಿ ಎಣ್ಣೆ ನಿಮ್ಮ ಮನೆಯಲ್ಲಿ ಇಳಿಸಿ ಮಾಡ್ತಾರೆ. ಈ ಬಾಯಿ ಮುಕ್ಕಳಿಸೋ ಕ್ರಿಯೆ ಇದೆಯಲ್ಲ, ಆ ಕ್ರಿಯೆ ಏನ್ ಮಾಡುತ್ತೆ, ನಿಮ್ಮ ಒಸಡಿನ ಅಥವಾ ನಿಮ್ಮ ಹಲ್ಲಿನ ಆರೋಗ್ಯವನ್ನ, ನಿಮ್ಮ ಈ ಭಾಗದಿಂದ ಮೇಲಿರುವಂತಹ ಏನೆಲ್ಲ ಇಂದ್ರಿಯಗಳು ಬರ್ತವೆ ಅದೆಲ್ಲದನ್ನು ಕಾಪಾಡಿಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೌದಾ? ಅಂದ್ರೆ ನೀವು ಬಾಯಿಯಲ್ಲಿ ನೀರನ್ನು ಅಥವಾ ಕೊಬ್ಬರಿ ಎಣ್ಣೆಯನ್ನು, ನೀವು ಕಾಡಲ್ಲಿ ತೆಗೆಸಿರ್ತೀರಲ್ಲ ಒಳ್ಳೆ ಕೊಬ್ಬರಿ ಎಣ್ಣೆ, ಕಾಡ ಚುಟ್ಟ ಎಣ್ಣೆ ಅಲ್ಲ, ಆ ಕೊಬ್ಬರಿ ಎಣ್ಣೆಯನ್ನು ಬಾಯಲ್ಲಿ ಇಟ್ಕೊಂಡು 1-2 ಸ್ಪೂನ್ ಇಟ್ಕೊಂಡು ಅದನ್ನ ಆ ಕಡೆ ರಿನ್ಸ್ ಮಾಡಿ, ಅಂದ್ರೆ ಗಾರ್ಗ್ಲಿಂಗ್ ಮಾಡಿ, ಮುಕ್ಕಳಿಸೋದು ಅಂತೀರಲ್ಲ ಅದನ್ನ ಮಾಡಿ ಮಾಡ್ತಿರಲ್ವಾ? ಇದನ್ನ ನೀವು ಸ್ವಲ್ಪ ಗೊತ್ತಿಲ್ಲದೆ ಮಾಡ್ತೀವಿ. ಈಗ ಸ್ವಲ್ಪ ಕಾನ್ಶಿಯಸ್ ಆಗಿ ಅರಿವಿನಿಂದ ಮಾಡೋದು. ಗೊತ್ತಿಲ್ಲದೆ ಮಾಡೋದು ಅರಿವಿನಿಂದ ಮಾಡೋದು ಅದ್ರ ಎಫೆಕ್ಟ್ ಬಹಳ ಬದಲಾಗುತ್ತೆ. ಹೌದಾ? ನೀವು ಇದನ್ನ ಗೊತ್ತಿಲ್ಲದೆ ಮಾಡ್ತಿದ್ದೀವಿ, ಬಟ್ ಇನ್ಮೇಲೆ ಹೌದಪ್ಪ ಇದು ಮಾಡೋದ್ರಿಂದ ನಮ್ಗೆ ಒಂದು ಆರೋಗ್ಯದ ಒಂದು ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತೆ ಅಂತಂದಾಗ ನೀವು ಮಾಡ್ಬೇಕು. ಏನ್ ಮಾಡ್ಬೇಕು? ನೀರು ಅಥವಾ ಕೊಬ್ಬರಿ ಎಣ್ಣೆ, ವಾರಕ್ಕೆ ಒಂದ್ಸಲ ಕೊಬ್ಬರಿ ಎಣ್ಣೆ ಬಾಯಲ್ಲಿ ಹಾಕೊಂಡು ರಿನ್ಸ್ ಮಾಡಬೇಕು. ಅದೇನೋ ನೀವು ಗಾರ್ಗಲ್ ಮಾಡ್ತೀರಲ್ವಾ? ಗೊತ್ತಾಗ್ತಿದ್ದೀರಾ ನಾನು ಹೇಳ್ತೀರಂತ ಏನೇನು ಹೇಳ್ತೀನಿ ಅಂತ? ಅದನ್ನ ಮಾಡ್ತೀರಾ. ಮುಂದಿನ ಹೆಜ್ಜೆ ಹೋಗೋಣ. ಸೊ ಇದನ್ನು ಕಮಲಗಂಧೋಷ ಅಂತ ಕರೀತಾರೆ. ದೈಹಿಕ ಆರೋಗ್ಯದಲ್ಲಿ ಇನ್ನೊಂದು ಮುಖ್ಯವಾದ ಅಂಶಗಳಾಗುತ್ತೆ. ನಿತ್ಯ ನಾವು ಅಭ್ಯಂಗ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಆಗಿದೆ ಅಭ್ಯಂಗಂ ಆಚರೇ ನಿತ್ಯಂ ಸಜರ ಶ್ರಮವಾತಃ. ಅಂದ್ರೆ ಅಭ್ಯಂಗ ಅಂದ್ರೆ ಏನು ಗೊತ್ತಾ? ಅಭ್ಯಂಗ ಅಂದ್ರೆ ಅಜ್ಜಿಯ ಅಭ್ಯಂಜನ, ಅಜ್ಜಯ್ಯನ ಅಭ್ಯಂಜನ ಓದಿದ್ದೀರಾ ನೀವು? ಓದ್ಕೊಂಡು ಅಜ್ಜಯ್ಯನ ಅಭ್ಯಂಜನ ಅಂದ್ರೆ ಮೈ ಪೂರ್ತಿ ಎಣ್ಣೆ ಹಚ್ಕೊಳ್ಳೋದು. ಈ ಅಭ್ಯಾಸ ಯಾವಾಗ ಮಾಡ್ತೀವಿ ನಾವು? ಯೂಶಲಿ ಕೈಕಾಲು ಹೊಡ್ಕೊಂಡಾಗ ಮಾಡ್ತೀವಿ. ಅದು ಬಿಟ್ರೆ
ದೀಪಾವಳಿ ದಿವಸ ಮಾಡ್ತೀವಿ, ಕೆಲವರು ಸಂಕ್ರಾಂತಿ ದಿನ ಮಾಡ್ತಾರೆ. ಆದ್ರೆ ಆ ಕ್ರಿಯೆಯನ್ನ ದಿನನಿತ್ಯ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಮಾಡ್ಬೇಕು ಅಂತ ಹೇಳ್ತಾರೆ? ಅಭ್ಯಂಗಂ ಆಚರ್ಯ ನಿತ್ಯಂ. ಯಾಕೆ ಮಾಡಬೇಕು? ಸ ಜರ ಶ್ರಮ ವಾತ. ಅಂದ್ರೆ ನೀನು 40 ವರ್ಷ 50 ವರ್ಷ ಆದಾಗಲೂ ಹೆಂಗ ಕಾಣಬೇಕು ಅಂದ್ರೆ ಇನ್ನು ಯುವಕರ ತರ ಕಾಣಬೇಕು ಅಂತಂದ್ರೆ ನಿಮ್ಗೆ ಯಾವುದೇ ದಿನಪೂರ್ತಿ ಮಾಡೋದಾಗ ಶ್ರಮ ಆಗತ್ತಲ್ವಾ, ಆ ಶ್ರಮ ಆಗ್ಬಾರ್ದು. ಅಥವಾ ಏನೋ ಕೆಲಸ ಮಾಡ್ಬೇಕಾದ್ರೆ ಶ್ರಮ ಆಗ್ಬಾರ್ದು. ಆಮೇಲೆ ನಿನ್ ಈಗ ಹೇಳಿದ್ರು ಗಾಯ ಹೊಡ್ಕೊಂಡು ಮೈಯೆಲ್ಲ ಹೊಡ್ಕೊಂಡಾಗ ಹಚ್ತೀನಿ. ಸೊ ಆ ತರದ ಕಾಯಗಳಿಗೆ ನೀವು ಬೀಳಬಾರ್ದು ಅಂತಂದ್ರೆ ಈ ಕೆಲಸವನ್ನು ದಿನ ಮಾಡ್ಬೇಕು ಅಂತಿದೆ. ಆದ್ರೆ ನೀವು ದಿನ ಮಾಡಕ್ ಆಗಲ್ಲ ಅಂತಂದ್ರು ವಾರಕ್ಕೊಂದ್ಸರಿ ಈ ಅಭ್ಯಾಸವನ್ನು ಎಲ್ಲರೂ ಫಾಲೋ ಮಾಡಿ. ನಾನು ನಿತ್ಯ ಮಾಡ್ತೀನಿ, ಅದಕ್ಕೋಸ್ಕರ ಹೇಳ್ತೀನಿ. ನನಗೆ ಇಲ್ಲಿವರೆಗೆ ಆಗಿದ ಬಗ್ಗೆ ಗೊತ್ತಿರಲಿಲ್ಲ, ನಂಗೆ ಯಾರು ಹೇಳಿರಲಿಲ್ಲ. ನಾನು ಬಂದ ಮೇಲೆ ಕಲ್ತ ಮೇಲೆ ಅದನ್ನ ಅಭ್ಯಾಸ ತಂದಿದ್ದೀನಿ. ಆದ್ರೆ ನಿಮಗೆ ಈಗ ಹೇಳ್ತಿದ್ದೀನಿ ಅಂತಂದ್ಮೇಲೆ ನೀವು ಅದನ್ನ ಅಭ್ಯಾಸ ಮಾಡ್ಕೊಳ್ಬಹುದು ಅಲ್ವಾ? ಏನ್ ಮಾಡ್ಬೇಕು? ಮೈ ಪೂರ್ತಿ ಎಣ್ಣೆ ಹಚ್ಕೊಂಡು ಬಿಸಿನೀರಲ್ಲಿ ಸ್ನಾನ ಮಾಡ್ಬೇಕು. ಏನೂ ಕಷ್ಟ ಇಲ್ಲ. ನೀವು ಹಚ್ಕೊಳ್ತೀರಾ, ಮೈ ಪೂರ್ತಿ ಹಚ್ಕೊಳ್ತೀರಾ, 2 ನಿಮಿಷ ಬಿಡಕ್ಕಾದ್ರೆ ಬಿಡಿ, ಹಂಗೆ ಸ್ನಾನ ಮಾಡ್ಕೊಳ್ಳಿ. ಅಥವಾ ವಾರಕ್ಕೊಮ್ಮೆ ಆದ್ರೂ ಮೈ ಪೂರ್ತಿ ಹಚ್ಕೊಳ್ಬೇಕು. ಸಂಡೆ ರಜೆ ಇರುತ್ತಲ್ವಾ, ಹಚ್ಕೊಳ್ಬೇಕು. ಹಚ್ಕೊಂಡು ಒಂದು ಸ್ವಲ್ಪ ಬಿಸಿಲಿಗೆ ನಿಂತ್ಕೋಬೇಕು. ಅಥವಾ ನೀವು ವಾಶ್ರೂಮಲ್ಲೇ ಒಂದು 5 ನಿಮಿಷ ವೇಟ್ ಮಾಡಬೇಕು. ಆಮೇಲೆ ಬಿಸಿಲಿಂದ ಸ್ನಾನ ಮಾಡ್ಬೇಕು. ಆಗ್ಬೋದಾ? ಇದು ಮಾಡೋದ್ರಿಂದ ಬೆನಿಫಿಟ್ ಹೇಳ್ದೆ ನಾನು. ನೀವು 40, 50, 70 ವರ್ಷ ಆದ್ರೂ ಹೆಂಗ ಕಾಣ್ಬೇಕು, ಯುವಕರ ತರ ಕಾಣ್ಬೇಕು ಅಂದ್ರೆ, ನೀವು ಯುವಕರ ತರ ಕಾಣ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನೀವು ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ, ಈ 2 ಎಣ್ಣೆಗಳನ್ನ ಮೈ ಪೂರ್ತಿ ಹಚ್ಕೊಂಡು ಸ್ನಾನ ಮಾಡಬೇಕು. ಮಾಡ್ತೀರಲ್ಲ? ಅಭ್ಯಂಗ ಆಗಿ. ಹಾಗಾದ್ರೆ ಇನ್ನೊಂದು ಹೆಜ್ಜೆ ಹೋಗೋಣ. ಈ ದೈಹಿಕ ಆರೋಗ್ಯದಲ್ಲಿ ಮತ್ತೊಂದು ಹೆಜ್ಜೆ ಏನಂದ್ರೆ ವ್ಯಾಯಾಮ. ವ್ಯಾಯಾಮ ಅಂತಂದ್ರೆ ಎಷ್ಟು ಜನ ಮಾಡ್ತೀರಿ ವ್ಯಾಯಾಮ? ಸ್ಕೂಲಲ್ಲೇ ಮಾಡ್ತಾರೆ. ಏನ್ ಮಾಡ್ತೀರಾ? ಒಟ್ಟಾರೆ ನಿಮ್ಮ ದೈಹಿಕಕ್ಕೆ ಒಂದು ದೇಹದ ಎಲ್ಲ ಭಾಗಗಳಿಗೆ ಒಂದು ಚಲನೆ ಕೊಡುವಂತಹ ಒಂದು ವ್ಯಾಯಾಮವನ್ನು ನೀವೆಲ್ಲರೂ ದಿನ ಅಭ್ಯಾಸ ಮಾಡ್ಕೊಳ್ಳಿ. ಹಾಗೇನಾಗುತ್ತೆ? ನಿಮ್ಮ ಆರೋಗ್ಯ ಸುಸ್ಥಿರವಾಗಿರುತ್ತೆ. ಆಗ್ಬೋದಾ? ಇದು ಅಂತ ಇಷ್ಟು ಇಟ್ಕೊಳ್ಳೋಣ. ಜೊತೆಗೆ ನೀವು ಸಾಧ್ಯವಾದರೆ ಇನ್ನೊಂದು ಸ್ಟೆಪ್ ನೀವು ಮಾಡಬಹುದು ಅಂತಂದ್ರೆ, ನನ್ನ ಪಾದ ಓವರ್ ಬಾಡಿ ಅಭ್ಯಂಗ ಅಂತ ಹೇಳ್ತಾರೆ. ಮಸಾಜ್ ನೀಟಾಗಿ ನೀವು ಎಣ್ಣೆಯನ್ನು ಹಚ್ಕೊಂಡು ಮೈ ಪೂರ್ತಿ ಸ್ನಾನ ಮಾಡಬೇಕು ಅನ್ನೋದೊಂದು ಪಾಯಿಂಟ್ ಹೇಳಿದೆ. ಇನ್ನೊಂದು, ರಾತ್ರಿ ನೀವು ಮಲಗಬೇಕಾಗಲ್ಲ. ರಾತ್ರಿ ಮಲಗುವಾಗ ಏನ್ ಮಾಡ್ಬೋದು ಅಂತಂದ್ರೆ, ಪಾದಕ್ಕೆ ಅಭ್ಯಂಗ ಮಾಡ್ಕೊಂಡು, ಪಾದ ಇರ್ತಲ್ಲ ಪಾದ ಅನ್ನೋದು, ಇದಕ್ಕೆ ಹರಳೆಣ್ಣೆಯನ್ನ ಹಚ್ಕೊಂಡು. ಇದರಿಂದ ಉಪಯೋಗಗಳೇನು? ಅದರಿಂದ ನಿಮ್ಮ ಚಕ್ಷು ಅಂದ್ರೆ ನಿಮ್ಮ ಚಕ್ಷುಗೆ ಬಲ ಬರುತ್ತೆ. ಚಕ್ಷುಷಿ ಯಾಕೆ ಹೇಳ್ತಾರೆ? ನಿಮ್ಮ ಕಣ್ಣಿನ ಬಲ ಜಾಸ್ತಿ ಆಗುತ್ತೆ. ನಿಮ್ಮ ಕಾಲಿನ ಸಂಬಂಧಪಟ್ಟ ರೋಗಗಳು ಎಲ್ಲ ಕಡಿಮೆ ಆಗುತ್ತೆ. ನಿಮ್ಮ ಶ್ರಮ, ನೀವು ದಿನ ಪೂರ್ತಿ ಬೆಳಗ್ಗೆಯಿಂದ ಓಡಾಡುತ್ತೆ, ಎಷ್ಟೊಂದು ಶ್ರಮ ಆಗಿರ್ತದೆ, ಆ ಆಯಾಸವನ್ನೆಲ್ಲ ತೆಗೆದು ಹಾಕುತ್ತೆ ಅಂತ ಹೇಳ್ತಾ ಇಲ್ಲ. ಇಟ್ಸ್ ಪ್ರೂವ್. ನಾನು ಅದನ್ನ ಅಭ್ಯಾಸ ಮಾಡ್ತೀನಿ. ದಿನ ಮಾಡೋಕ್ಕಾಗ್ಬೋದು, ಒಂದು ವಾರದ ಅಭ್ಯಾಸ ಮಾಡ್ತೀನಿ. ಕಷ್ಟನಾ? ಕಷ್ಟ ಇಲ್ಲ. ನೀವು ಮಾಡ್ಬೇಕಾದಾಗ ಬೇಕಾದ್ರೆ ಹಾಸಿಗೆ ಹಾಳಾಗುತ್ತೆ ಅಂತಂದ್ರೆ ಅದ್ರ ಕೆಳಗಡೆ ಏನಾದ್ರು ಒಂದು ಕವರ್ ಹಾಕೊಂಡು ಮಾಡ್ಬೋದು. ಆಗ್ಬೋದು. ಇದೆಲ್ಲ ನಾನು ನಿಮಗೆ 1 ರಿಂದ 2 ನಿಮಿಷ ಟೈಮ್ ಕೊಟ್ಟು ಮಾಡೋಕ್ಕಾಗುವಂಥದ್ದನ್ನೇ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾವುದು ಕಷ್ಟದಿಂದ ಆಗುವಂಥದ್ದನ್ನೇ ಹೇಳ್ತಾ ಇದ್ದೀನಿ. ನೀವು ದಿನದ ಯೋಚನೆ ಮಾಡಿದ್ರೆ, ಪ್ಲಾನ್ ಮಾಡ್ಕೊಂಡು ನೀವು ಇದನ್ನ ಅಪ್ಲಿಕೇಶನ್ ಮಾಡ್ಬೋದು. ನಾನು ಹೇಳ್ತಾ ಇದ್ದೀನಿ, ನೀವು ಅಭ್ಯಾಸಕ್ಕೆ ತರಬಹುದು ಅಂತದಷ್ಟೇ ಹೇಳ್ತಾರೆ. ಆಗ್ಬೋದಾ? ಇಷ್ಟು ಆಯಾಮ ತರಬಹುದು. ಒಂದ್ಸಲ ರಿವೈಸ್ ಮಾಡಿ ಏನು ಹೇಳಿದ್ರೆ ನಾನು ಬೆಳಗ್ಗೆಯಿಂದ ಸಂಜೆವರೆಗೆ ಏನ್ ಮಾಡ್ಬೋದು? ವ್ಯಾಯಾಮ ಮಾಡಬೇಕು. ಅದು ಬಿಟ್ಟರೆ ಇನ್ನೆರಡು ಪಾಯಿಂಟ್ ಹೇಳ್ಬಿಡ್ತೀನಿ. ನೀವು ಬೆಳಗ್ಗೆ ಎದ್ದಾಗ ನಿಮಗೆ ಯೂಶಲಿ ಆ ಅಭ್ಯಾಸವನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಬೆಳಗ್ಗೆ ಎದ್ದಾಗ ಒಂಚೂರು ಕುದಿಸಿ ಆರಿಸಿರೋ ನೀರನ್ನ ಕುಡಿಬೇಕು. ನೀವು ವಾಶ್ರೂಮ್ ಹೋಗೋಕ್ಕಿಂತ ಮುಂಚೆ ನೀರು ಕುಡಿಯೋ ಅಭ್ಯಾಸ ಮಾಡ್ಬೇಕು. ತುಂಬಾ ನೀರನ್ನು ಕುಡಿಬಾರ್ದು. ಗಂಟ್ಲಿಗೆ ತುಂಬ ನೀರು ಕುಡಿಯೋದು ಆ ಅಭ್ಯಾಸನ ಮಾಡ್ಕೊಳ್ಳೋದು. ಆದರೆ 1 ಗ್ಲಾಸ್ನಿಂದ ಅರ್ಧ ಗ್ಲಾಸ್ನವರೆಗೆ ನೀರು ಕುಡಿಬೇಕು ಬೆಳಗ್ಗೆ ಎದ್ದ ತಕ್ಷಣ. ಅವಾಗ ಏನಾಗುತ್ತೆ, ನೀವು ಮಲಮೂತ್ರ ಹೋಗೋಕ್ಕಿಂತ ಮುಂಚೆ ಕುಡಿದಾಗ ಅದು ನೀಟಾಗಿ ನಿಮ್ಮ ಜೀರ್ಣ ಕ್ರಿಯೆಯನ್ನು ಏನು ಮಾಡುತ್ತಲ್ಲ ಅದನ್ನ ಕ್ಲಿಯರ್ ಮಾಡಿ. ಇನ್ನೊಂದು ಪ್ರಾಕ್ಟೀಸ್ ಮಾಡ್ತೀವಿ. ಆಗ್ಬೋದಾ? ಇಷ್ಟನ್ನ ಮಾಡೋಣ. ಸೂಪರ್. ದೆನ್ ವಿಲ್ ಗೋ ಟು ಈ ಭಾಗವನ್ನು ಮುಗಿಸಿದ್ವಿ. ಹೌದಾ? ಇದಿಷ್ಟು ದೈಹಿಕ ಆರೋಗ್ಯ. ಇನ್ನು ಈ ಮಾನಸಿಕ ಮತ್ತು ಇಂದ್ರಿಯ ಆರೋಗ್ಯ ಏನ್ ಮಾಡ್ಬೋದು? ನಾವು ಏನ್ ಮಾಡ್ಬೋದು? ಇದರಲ್ಲಿ ಎಷ್ಟು ಜನ ಯೋಗ ಪ್ರಾಕ್ಟೀಸ್ ಮಾಡ್ತೀರಾ? ಮೇಡಮ್ ಹೇಳಿದ್ರು ಸ್ಕೂಲಲ್ಲಿ ನಾವು ಯೋಗ ಹೇಳ್ಕೊಡ್ತೀವಿ. ಎಲ್ಲರೂ ದಿನ ಯೋಗ ಮಾಡ್ತೀರಾ ಅಥವಾ ವಾರಕ್ಕೊಂದ್ಸಲ ಮಾತ್ರ? ಪ್ರಾಮಾಣಿಕರು ಉತ್ತರ. ಹೌದಾ? ನೀವು ಬೆಳಗ್ಗೆ ಎದ್ದು ನೀವು ಶಾಲೆ ಶುರುವಾಗೋದು ಎಷ್ಟೊತ್ತಿಗೆ? 9 ಗಂಟೆ 9:30 ಅಲ್ವಾ? ಸೊ ನೀವು ಅಷ್ಟರೊಳಗಡೆ ಒಂದು 10 ರಿಂದ 15 ನಿಮಿಷ ನೀವು ಕಲ್ತಿರೋದನ್ನೇ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ವಾ?
ಮಾಡ್ಬೋದಾ? 10 ನಿಮಿಷ ಕೊಡಕ್ಕಾಗಲ್ವಾ? ನೀವು ದಿನಪೂರ್ತಿ ಚೆನ್ನಾಗಿರ್ಬೇಕು, ಆಕ್ಟಿವ್ ಆಗಿರ್ಬೇಕು. ನೀವು ಎಲ್ಲೂ ಕೋಪ ಮಾಡ್ಕೊಳ್ಳೋದಾಗ್ಲಿ ಅಥವಾ ಸುಸ್ತಾಗೋದಾಗ್ಲಿ ಅಥವಾ ಯಾವ್ದು ಕೆಟ್ಟ ನಡ್ಕೊಳ್ಳೋದಾಗ್ಲಿ ಇದೆಲ್ಲ ಆಗಬಾರ್ದು ಅಂತಂದ್ರೆ ನಮ್ಮ ಮನಸ್ಸು ಸರಿ ಇರ್ಬೇಕಲ್ವಾ? ನಮ್ಮ ಮನಸ್ಸು ಸರಿ ಇರ್ಬೇಕಂದ್ರೆ ಅದಕ್ಕೂ ಏನಾದ್ರು ಕೆಲಸ ಕೊಡ್ಬೇಕಲ್ವಾ? ಆ ಕೆಲಸ ಏನ್ ಮಾಡುತ್ತೆ, ನಿಮ್ಮ ಯೋಗ ಮಾಡುತ್ತೆ. ಆ ಯೋಗದಲ್ಲಿ ಯಾವ್ದು ಪ್ರಾಕ್ಟೀಸ್ ಮಾಡ್ಬೋದು ನೀವು? ಸೂರ್ಯ ನಮಸ್ಕಾರ ಎಲ್ರಿಗೂ ಬರುತ್ತಾ? ಎಷ್ಟು ನಿಮಿಷ ತಗೊಳ್ಳೋದ ಸೂರ್ಯ ನಮಸ್ಕಾರ ಮಾಡೋದಕ್ಕೆ? 2 ರಿಂದ 5 ನಿಮಿಷ ಅಂತ ಇಟ್ಕೊಳ್ಳೋಣ. 2 ರಿಂದ 5 ನಿಮಿಷ. ಒಂದು ಎಷ್ಟು ರೌಂಡ್ ನಿಮ್ ಕೈಯಲ್ಲಿ ಆಗೋಷ್ಟು. ಯಾವಾಗಲೂ ಅರ್ಧ ಶಕ್ತಿಯ ವಿಷಯದಷ್ಟು ಬಲಿಗಿವಿ ಇದ್ದ ಹೋಗಿವಿ. ಯಾರು ಬಲವಾನ್ ಇರ್ತಾನೋ, ಯಾರು ದಿನ ಚೆನ್ನಾಗಿರೋ ಅಂತ ಆಹಾರನೇ ತಗೊಳ್ತಾನೋ ಅವನು ಸಹ ಅವನ ಶಕ್ತಿಯನ್ನ ಮೀರಿ ಕೆಲಸ ಮಾಡಬಾರ್ದು. ಅವ್ನಿಗೆ ಎಷ್ಟು ಶಕ್ತಿ ಇರುತ್ತಲ್ಲ ಅದು ಅರ್ಧ ಶಕ್ತಿ ಎಷ್ಟೇ ವ್ಯಾಯಾಮ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಹಂಗಾಗಿ ನಿಮ್ಗೆ ಎಷ್ಟು ಮಾಡಕ್ ಸಾಧ್ಯ ಆಗುತ್ತೋ ಅದ್ರ ಅರ್ಧದಷ್ಟು. ಈಗ ನನಗೆ 10 ಮಾಡಕ್ಕಾಗುತ್ತೆ ಸೂರ್ಯ ನಮಸ್ಕಾರ ಅಂತಂದ್ರೆ ನಾನು 5 ಮಾಡಿದ್ರೆ ಸಾಕು. ನಾನೇನ್ ಹೇಳ್ತಾ ಇದ್ದೀನಿ, 10 ನಿಮಿಷ ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಏನಾದ್ರು ಕೆಲಸ ಕೊಡಬೇಕು. ಹಾಗಾಗಿ ಏನ್ ಮಾಡ್ಬೋದು, 5 ನಿಮಿಷ ಸೂರ್ಯ ನಮಸ್ಕಾರ ಕೊಡಿ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ದೇಹದ ಎಲ್ಲ ಭಾಗಗಳಿಗೂ ನೀವು ಕೆಲಸ ಕೊಟ್ಟಂಗ ಆಯ್ತಾ? ನೀವು ಮಾಡ್ಬೇಕಾದ್ರೆ ಎಲ್ಲ ಭಾಗಗಳಿಗೂ ವ್ಯಾಯಾಮ ಆಗುತ್ತೆ, ಹೌದಾ? ನೀವು ಯಾವುದೋ ಎಕ್ಸರ್ಸೈಸ್ ಮಾಡಿದ್ರೆ ಯಾವುದೋ ಒಂದು ಭಾಗಕ್ಕೆ ಮಾತ್ರ ಆಗುತ್ತೆ. ಯೂಶಲಿ ಎಕ್ಸರ್ಸೈಸ್ ಮಾಡಿದಾಗ, ವರ್ಕೌಟ್ ಮಾಡಿದಾಗ. ಆದ್ರೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ದೇಹದ ಎಲ್ಲ ಭಾಗಗಳಿಗೂ ವ್ಯಾಯಾಮ ಆಯಿತು. ಅಂದ್ರೆ ನಿಮ್ಮ ದೈಹಿಕ ಆರೋಗ್ಯಕ್ಕೂ ಹೆಲ್ಪ್ ಮಾಡ್ತು, ಜೊತೆಗೆ ನಿಮ್ಮ ಮಾನಸಿಕ ಆರೋಗ್ಯ. ನೀವು ಕೋಆರ್ಡಿನೇಷನ್ ಅದನ್ನ ಮಾಡೋದ್ರಿಂದ ನಿಮ್ಮ ಮಾನಸಿಕ ಸ್ಥಿರತೆ ಬರುತ್ತೆ. ಅಂದ್ರೆ ಕಂಟ್ರೋಲ್ ಸಿಗುತ್ತೆ. ನಿಮ್ಮ ಇಂದ್ರಿಯಗಳಾಗಿ, ನಿಮ್ಮ ಮನಸ್ಸಾಗಿ ನಿಮ್ಮ ಕಂಟ್ರೋಲ್ ಸಿಗುತ್ತೆ. ಆಗ ನಿಮ್ಮ ಪ್ರತಿನಿತ್ಯ ಅಂದ್ರೆ ನಿಮ್ಮ ದಿನದ 12 ಗಂಟೆಗಳಲ್ಲಿ ನೀವು ಕೆಲಸ ಮಾಡ್ತೀರಲ್ಲ, ಅದ್ರಲ್ಲಿ ನೀವು ತುಂಬಾ ಕಾನ್ಶಿಯಸ್ ಆಗಿ ಅರಿವಿನಿಂದ ಓದೋ ಕೆಲಸ ಆಗಿರ್ಬೋದು, ಮನೆಯಲ್ಲಿರೋ ಕೆಲಸ ಹಿಡಿದಾಗಿರ್ಬೋದು, ಅಥವಾ ಟೀಚರ್ಸ್ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾದ್ರೆ ನೀವು ಮಾಡ್ತಾ 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 ಒಂದು ಅಬ್ಸರ್ವೇಷನ್ ಬರ್ತೀರಾ. ಹೌದು, ನನಗೆ ತುಂಬಾ ಬದಲಾವಣೆಗಳಾಗಿದೆ, ನಾನು ತುಂಬಾ ಒಳ್ಳೆ ರೀತಿಯಲ್ಲಿ ವರ್ತಿಸ್ತೀನಿ ಅನ್ನೋದು ನಿಮ್ಮ ಬದಲಾವಣೆ ಸಿಗುತ್ತೆ. ಇದನ್ನೆಲ್ಲರೂ ಮಾಡ್ಬೋದಾ? ದಿನದ 2 ಗಂಟೆಗಳಲ್ಲಿ 10 ನಿಮಿಷ ಕೊಡೋ ತಕ್ಷಣ 5 ನಿಮಿಷ ಸೂರ್ಯ ನಮಸ್ಕಾರ ಮಾಡಬೇಕು. ಇನ್ನು 5 ನಿಮಿಷದಲ್ಲಿ ಯಾವುದಾದ್ರೂ ಮಂತ್ರವನ್ನು, ನಿಮ್ಗೆ ಇಷ್ಟವಾದ ಮಂತ್ರವನ್ನು, ಅಥವಾ ಗುರುವಿನ ಮಂತ್ರ, ಗುರು ಬ್ರಹ್ಮ ಗುರು ವಿಷ್ಣು, ಅಥವಾ ಸರಸ್ವತಿ ನಮಸ್ಕಾರ, ಅಥವಾ ಗಾಯತ್ರಿ ಮಂತ್ರ ಎಷ್ಟು ಜನ ಬರ್ತಿರ್ಲಿ? ಈ ಮಂತ್ರ ಬರ್ತಾ ಯಾವ್ದಾದ್ರು ಒಂದು ಮಂತ್ರವನ್ನ ಒಂದು 5 ಬಾರಿ ಪಠಣೆ ಮಾಡಬೇಕು. ಇದನ್ನು ಸಹ ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಹೆಲ್ಪ್ ಮಾಡುತ್ತೆ. ಏನಕ್ಕೆ ಮಾಡಬೇಕು? ಆ ಮಂತ್ರದಲ್ಲಿ ಏನೋ ಒಂದು ಶಕ್ತಿಯುತವಾದ ಒಂದು ಅಂಶ ಇದೆ, ಹೌದಾ? ಒಂದು ಪವರ್ಫುಲ್ ಮಂತ್ರ ಆಗುತ್ತೆ. ಸೊ ಅದನ್ನು ನೀವು ಹೇಳ್ತಾ ನಿಮಗೆ ಒಂದು ಮಾನಸಿಕ ಸ್ಥಿರತೆ ಬರುತ್ತೆ. ಈಗ ಡಿಯೋ ಯೋನ ಪ್ರಚೋದಯದ ಮೇಲೆ ಇಷ್ಟೊಂದು ತಪ್ಪುಗಳನ್ನ ಗೊತ್ತಿಲ್ಲದೆ ಮಾಡ್ತಿರ್ತೀವಿ ದಿನಪೂರ್ತಿ. ಆದ್ರೆ ಆ ತಪ್ಪುಗಳನ್ನ ಕಡಿಮೆ ಮಾಡು, ನನ್ನ ಬುದ್ಧಿಯನ್ನ ಪ್ರಚೋದನೆ ಮಾಡು, ಒಳ್ಳೆ ಕಡೆಗೆ ನನ್ನ ಕರ್ಕೊಂಡು ಹೋಗುವ ದೇವರಲ್ಲಿ. ಇಷ್ಟು ಜನ ಎಲ್ಲರೂ ದೇವರು ನಂಬ್ತಿರಲ್ವಾ? ಅಥವಾ ದೇವ್ರು ನಂಬಲ್ಲ ಅಂತಿದ್ಯಾ? ಅಥವಾ ದೇವರು ಅನ್ನೋದಕ್ಕಿಂತ ನಮ್ಮ ಶಕ್ತಿಗಳಿಗೆ ಮೀರಿದ ಒಂದು ಏನೋ ಒಂದು ಪವರ್ಫುಲ್ ಆದ ಒಂದು ಶಕ್ತಿ, ಒಂದು ಕಾಸ್ಮಿಕ್ ಪವರ್ ಇಲ್ಲಿದೆ ಅಂತ ನಂಬಬೇಕಲ್ವಾ ನಾವೆಲ್ಲ? ಎಲ್ಲವೂ ಮನುಷ್ಯರಿಂದನೇ ಆಯ್ತಾ? ಮನುಷ್ಯರ ಶಕ್ತಿಗಳ ಮೀರಿ ಒಂದು ಪ್ರಪಂಚ ಇರ್ತಾ ಇದೆಯಲ್ವಾ? ಸೊ ಹಾಗಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣ ದೇವರನ್ನು ನೆನೆಯೋದ್ರಿಂದ ಇಷ್ಟೆಲ್ಲ ಲಾಭಗಳಿದೆ, ಹೌದಾ? ಸೊ ಅದನ್ನ ಮಾಡಿ. ಜೊತೆಗೆ ನಿಮಗೆ ಪ್ರಾಣಾಯಾಮ ಹೇಳ್ಕೊಟ್ಟಿರ್ತಾರೆ ಮೇಡಮ್. ಪ್ರಾಣಾಯಾಮದಲ್ಲಿ ಏನೇ ಬರುತ್ತೆ? ಪ್ರಾಣಾಯಾಮದಲ್ಲಿ ನಿಮ್ಗೆ ಏನ್ ಮಾಡಕ್ ಬರುತ್ತೆ? 6 ಪ್ರಾಣಾಯಾಮ ಇಲ್ಲ. ಅದ್ರಲ್ಲಿ ನಿಮ್ಗೆ ಏನ್ ಮಾಡಕ್ ಬರುತ್ತೆ? ಭ್ರಮರಿ, ಭಸ್ತ್ರಿಕಾ ಬರ್ತಿದೆಲ್ಲ, ನಾಡಿ ಶುದ್ಧಿ ಪ್ರಾಣಾಯಾಮ ಪ್ರಾಣಾಯಾಮ ಒಂದು 2 ಪ್ರಾಕ್ಟೀಸ್ ನೀವು ಮಾಡ್ಬೋದು. ನೀವು ಮಾಡೋದ್ರಿಂದ ನಿಮ್ಗೆ ಬುದ್ಧಿಶಕ್ತಿ ಚೆನ್ನಾಗಾಗುತ್ತೆ. ಸೊ ಇದನ್ನ ಮಾಡಬೇಕು. ನಿಮ್ಮ ಉಸಿರಾಟದ ಕ್ರಿಯೆ ತುಂಬಾ ನೀಟ್ ಆಗುತ್ತೆ. ಅಂದ್ರೆ ನಿಮ್ಮ ದೇಹದ ಶುದ್ಧಿಗೆ ಉಸಿರಾಟ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಅದೊಂದು 2 ಮಾಡ್ಬೋದು. ನಮ್ಮ ಸಮಯ ಎಷ್ಟು? ಅಂದ್ರೆ ಭ್ರಮರಿ ಅಂತ ಹೇಳ್ತೀವಿ ನಾವು. ಭ್ರಮರಿ ಏನಾಗುತ್ತೆ? ಭ್ರಮರಿ ಅಂದ್ರೆ ಈ 5 ಬೆರಳುಗಳನ್ನು ಎತ್ಕೋಬೇಕು. ಕುತ್ಕೊಂಡು ನಿಮಗೆ ಪದ್ಮಾಸನ ಗೊತ್ತಲ್ಲ? ಪದ್ಮಾಸನದಲ್ಲಿ ಕುಳಿತುಕೊಂಡು ಈ 5 ಬೆರಳುಗಳನ್ನು ಇದರ ಇಟ್ಕೊಂಡು 5 ಸೆನ್ಸರ್ಗಳನ್ನ ಇಂಡಿಕೇಟ್ ಮಾಡಬೇಕು. ಸೆನ್ಸರ್ಗಳ್ಸ್ ಏನು? ಪಂಚೇಂದ್ರಿಯಗಳಿಗೆ ಸೆನ್ಸರ್ ಅಂತ ಹೇಳ್ತಾರೆ. ಸೊ 5 ಪಂಚೇಂದ್ರಿಯಗಳನ್ನ ಇಂಡಿಕೇಟ್ ಮಾಡೋದು. ಈ ಮೊದಲ ಬೆರಳು ಈ ಕಿವಿಯ ಮೇಲೆ, ಈ ಬೆರಳು ನಿಮ್ಮ ಚರ್ಮ, ಅಂದ್ರೆ ಈ ಚರ್ಮವನ್ನು ಇಂಡಿಕೇಟ್ ಮಾಡುವಂತ ಹಣೆ ಮೇಲೆ ಇರ್ತದೆ. ಸೊ ಇದು ನಿಮ್ಮ ಚರ್ಮನ ತೋರಿಸುತ್ತೆ, ಆಯ್ತಾ? ಇದು ನಿಮ್ಮ ಕಣ್ಣಿನ ಮೇಲೆ, ಇದು ನಿಮ್ಮ ಮೂಗಿನ ಮೇಲೆ, ಇದು ನಿಮ್ಮ ನಾಲಿಗೆನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ತುಟಿ ಮೇಲೆ ಇಟ್ಕೊಳ್ಳಿ, ಆಗ್ಬೋದಾ? ಇದನ್ನ ಇಟ್ಕೊಂಡು ಉಸಿರನ್ನ ದೀರ್ಘವಾಗಿ ಎಳ್ಕೊಂಡು ಎಳೆದಾದ್ಮೇಲೆ ದುಂಬಿಯ ರೀತಿ, ಅಂದ್ರೆ ಜೇನು ದುಂಬಿಯ ರೀತಿ ನೀವು
ಉಸಿರನ್ನ ದೀರ್ಘವಾಗಿ ಇಟ್ಕೋಬೇಕು. ಇದನ್ನ ಅದು ಮಾಡಿ. ದಿನ ನೀವು ಇದನ್ನ 5 ಸಲ ಮಾಡಬೇಕು. ನಾನು ನಿಮ್ಗೆ 2 ಸಲ ಮಾಡಿ ತೋರಿಸ್ಕೊಟ್ಟಿದ್ದೀನಿ ಅಷ್ಟೇ. ಇದನ್ನ ನೀವು ದಿನ 5 ಸಲ ಮಾಡಿ. ಸೊ ಹಂಗಾದ್ರೆ ನಾಳೆ ಏನ್ ಮಾಡ್ತೀರಿ ನೀವು 10 ನಿಮಿಷ ಯೋಗ ಜೊತೆಗೆ ಯೋಗದಲ್ಲಿ ಸೂರ್ಯ ನಮಸ್ಕಾರ ಮತ್ತೆ ಯಾವುದಾದ್ರೂ ಒಂದು ಮಂತ್ರದ ಪಠಣ ಮಾಡಬೇಕು ನೀವು 5 ಸಲ. ಅದು ನಿಮ್ಮ ಯಾವ್ದು ಇಷ್ಟ ದೇವತೆ ಮಂತ್ರ ಜೊತೆಗೆ ಇನ್ನೊಂದು ಏನು ಮಾಡಬೇಕು, ಈ ಒಂದಾದ್ರೂ ಮಾಡಿ. ನೆಕ್ಸ್ಟ್ ನಮ್ಮ ಟೀಮ್ ಜೊತೆ ಬರ್ತೀವಿ ನಾವು ನಿಮಗೆ ಏನು ಮಾಡ್ಬೋದು ಈ ಪ್ರಾಣಾಯಾಮದಿಂದ ನಿಮ್ಗೆ ಆಗೋ ಲಾಭಗಳೇನು ಅಂತ ಹೇಳ್ಬೋದು. ಈ ಸಮಯ ಇಟ್ಟಿಟ್ಕೊಳ್ಳಿ. ಮಾನಸಿಕ ಮತ್ತು ಇಂದ್ರಿಯ ಆರೋಗ್ಯದ ಬಗ್ಗೆ ಇಟ್ಟಿಟ್ಕೊಳ್ಳಿ. ಇಂದ್ರಿಯ ಆರೋಗ್ಯಕ್ಕೆ ಇನ್ನೊಂದು ಏನು ಮಾಡ್ಬೋದು ನೀವು ದಿನಚರಿಯಲ್ಲಿ ಅಂತಂದ್ರೆ, ಇಂದ್ರಿಯಗಳು ಇಷ್ಟು ಆರ್ಗನ್ಸ್ ಏನಿದೆ ಆಲ್ಮೋಸ್ಟ್ ಎಲ್ಲ ಊರ್ಧ್ವ ಜೊತೆ ಅಂತ ಹೇಳ್ತೀವಿ. ನಿಮ್ಮ ಜೊತೆಯಲ್ಲಿ ಈ ಶಿರಸ್ಕಂದ ಅಂತ ಹೇಳ್ತೀವಲ್ಲ, ಇದ್ರ ಮೇಲೆ ಇದೆ ಎಲ್ಲ. ಸೊ ಅದಕ್ಕೆ ಮುಖ್ಯವಾದ ದ್ವಾರ ಯಾವುದು ಅಂದ್ರೆ, ನಿಮ್ಮ ಮೆದುಳಿಗೆ ಕನೆಕ್ಟ್ ಮಾಡುವಂತ ಒಂದು ದ್ವಾರ ಯಾವುದು ಅಂದ್ರೆ ಇದು ಮೂಗು. ನಾಸಾಗಿ ಶಿರಸೋದ್ವಾರ ತೇನ ತದ್ವ್ಯಾಪಿ ಹಂತಿಕ. ಅಂದ್ರೆ ನಿಮಗೆ ಮೂಗಿನಿಂದ ನೇರವಾಗಿ ಮೆದುಳಿಗೆ ಕನೆಕ್ಷನ್ ಸಿಗುತ್ತೆ. ಹಾಗಾಗಿ ಮೂಗಿಗೆ ಎರಡು ಈ ಒಂದು ಹೊರಳಿಗೆ ಈ ತರ ಮುಚ್ಕೊಂಡು ಕೊಬ್ಬರಿ ಎಣ್ಣೆ ಎರಡು ತಗೊಳ್ಳೋದು, 2 ಹನಿಯನ್ನ ಈ ಕಡೆ ಹಾಕೊಳ್ಳೋದು, 2 ಹನಿಯನ್ನ ಈ ಕಡೆ ಮುಚ್ಕೊಂಡು ಈ ಕಡೆ ಹಾಕೊಳ್ಳೋದು. ಇದರಿಂದ ಅದ್ಭುತವಾದ ಆರೋಗ್ಯದ ಲಾಭಗಳಿದೆ. ನಿಮ್ಮ ಕಣ್ಣಿನ ಆರೋಗ್ಯ ಸರಿಯಾಗುತ್ತೆ. ಈಗ ಎಲ್ರಿಗೂ ನೋಡಿದ್ರ ಇಲ್ಲಿ ನಿಮಗೆ ಮಾತ್ರ ಹಳ್ಳಿ ಮಾತ್ರ ಈ ತರ ವ್ಯವಸ್ಥೆ ಇದೆ. ನೀವು ಯಾವ್ದಾದ್ರು ಸಿಟಿ ಮಕ್ಕಳು ಹೋದ್ರೆ ಎಲ್ರಿಗೂ ಕೂದಲು ನೆರೆ ಆಗಿದೆ, ಎಲ್ರಿಗೂ ಸ್ಪೆಕ್ಸ್ ಬಂದಿದೆ, ಹೌದಾ? ಬಟ್ ನಿಮ್ಮಲ್ಲಿ ನೋಡಿ ಒಬ್ರಿಗೂ ಇಲ್ಲ. ನಾನು ನೋಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿದೆ. ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಈ ನಸ್ಯ ಪ್ರಾಕ್ಟೀಸ್ ಮಾಡಬೇಕು. ಪ್ರತಿ ವರ್ಷ ನಸ್ಯ ಅಂತ ಇದೆ. ಮೂಗಿನ ಹೊರಳೆಗಳಿಗೆ 2 ಹನಿಯನ್ನ ಹಾಕೊಳ್ಳುವಂಥದ್ದು ಪ್ರಾಕ್ಟೀಸ್ಗೆ. ಇದಕ್ಕೆ ನಸ್ಯ ಅಂತ ಕರೀತಾರೆ. ನಿಮ್ಮ ಕೂದಲು ಬೇಗನಿದೆ ಆಗಲ್ಲ. ನಿಮ್ಮ ಎಲ್ಲ ಇಂದ್ರಿಯಗಳು ಪಂಚೇಂದ್ರಿಯಗಳಿಗೆ ಹಿಡಿದು ಅದಕ್ಕೆ ಒಂದು ಶಕ್ತಿಯನ್ನು ಕೊಡ್ತೀವಿ. ಯಾವುದು ನಸ್ಯ. ಇಷ್ಟು ಇಟ್ಕೊಳ್ಳೋಣ. ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಮಾಡೋ ತಕ್ಷಣ ಬ್ರಷ್ ಮಾಡ್ತೀರಾ, ಬಾಯಿ ಮುಕ್ಕಿಸ್ತೀರಾ, ಮುಕ್ಕಿಸಿದ ತಕ್ಷಣ ಒಂದು ಚೂರಿ ಈ ತರ ಎಣ್ಣೆ ಸ್ವಲ್ಪ ಹಚ್ಕೊಂಡು ಈ ತರ ಮುಖಕ್ಕೆ ಈ ತರ ಹಚ್ಕೊಂಡಿದ್ದಾದ್ಮೇಲೆ ಎಷ್ಟು ನಿಮಿಷ ತಗೊಳ್ತು? ಬ್ರಷ್ ಮಾಡಿದ್ರಿ, ಬಾಯಿ ಮುಕ್ಕಿಸ್ಬಿಡಿ, ಒಂದು ಸ್ವಲ್ಪ ಮುಖಕ್ಕೆ ಎಣ್ಣೆ ಹಚ್ಕೊಂಡ್ರಿ. ಮ್ಯಾಕ್ಸಿಮಮ್ ಅಂದ್ರೆ 5 ರಿಂದ 8 ನಿಮಿಷ ತಗೊಳ್ಳಿ ಅಷ್ಟೇ. ನೀವು ಹಲ್ಲು ಜೊತೆ ಎಷ್ಟು ತಗೊಂಡ್ರೆ 5 ನಿಮಿಷ ತಗೊಳ್ಳಿ. ಆರಾಮ ಮಾಡ್ಬೋದಾ? ಸೂಪರ್ ಮಗ. ಹಾಗಾದ್ರೆ ಈ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮ್ಗೆ ಹೇಳೋದು ಹೇಳ್ಬೇಕು ಅನ್ಕೊಂಡಿದ್ರೆ, ನಾವು ಏನ್ ತಿಂತೀವೋ, ಏನನ್ನ ನೋಡ್ತೀವೋ, ಏನನ್ನ ಆಲೋಚನೆ ಮಾಡ್ತೀವೋ ಅದೇ ನಾವು ಆಗ್ತೀವಿ ಅಂತ ನಂಬ್ತೀರಾ? ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ಒಳ್ಳೆಯ ಆಹಾರವನ್ನು ತಿನ್ಬೇಕು. ಒಳ್ಳೆಯ ಆಹಾರ ಅಂದ್ರೆ ತರಕಾರಿ, ನಿಮ್ಮ ಮನೆಯಲ್ಲೇ ಬೆಳ್ಕೊಳ್ಳುವಂಥ ತರಕಾರಿ ಆಗಿರ್ಬೋದು, ಅದೆಲ್ಲದ ತಿನ್ನುವಂಥದ್ದಾಗಿರ್ಬೋದು. ಒಳ್ಳೆಯ ನೋಟ ಅಂದ್ರೆ ನೀವು ಯಾವಾಗಲೂ ಒಳ್ಳೆಯದನ್ನ ಥಿಂಕ್ ಮಾಡಬೇಕು, ಒಳ್ಳೆಯದನ್ನ ಆಲೋಚಿಸ್ಬೇಕು ಅಲ್ವಾ? ನಿಮಗೆಲ್ಲ ಹೊಟ್ಟೆ ಹಸಿತಿದ್ಯಾ? 2 ನಿಮಿಷ ಮಾತಾಡ್ಬೋದಾ? ಇಲ್ಲ ನಿಮಗೆ ಹೊಟ್ಟೆ ಹಸಿತಾ ಇದೆಯಾ? ಇಲ್ಲ ಮಾತು ಕೇಳ್ತೀರಾ? ಎಷ್ಟು ನಿಮಿಷ ಕೇಳ್ತೀರಿ? ನೀವು ಹೇಳ್ಬೇಕು. ಅರ್ಧ ಗಂಟೆ ಹಿಮಾಲಯ ನಿಮಗೆ ಎಷ್ಟು ನಿಮಿಷ ಕೇಳ್ತೀರಿ? ಎಲ್ಲರೂ ಒಟ್ಟಿಗೆ ಹೇಳ್ಬೇಕು. ಎಷ್ಟು ಗಂಟೆ ಮಾಡಿ? ಆಯ್ತು. ಇನ್ನು ಹೊಟ್ಟೆಯಿಂದ ತುಂಬಾ ಸೇರಿ ಬರೋಣ. ಅರ್ಧ ಗಂಟೆ ಅಂತ ಹೇಳಿದ್ರೆ ಇನ್ನೊಂದು 15 ನಿಮಿಷದಲ್ಲಿ ಮುಗಿಸ್ತೀನಿ. ಆಗ್ಬೋದ? ನಾನು ತುಂಬಾ ಹೇಳ್ಬೇಕು ಅಂತ ಬಂದಿದ್ದೀನಿ ನಿಮ್ಮ ಜೊತೆ. ಆದ್ರೆ ಸಮಯ ನಾನು ಬರೀ ಆರೋಗ್ಯದ ಕೆಲಸ ಮಾಡಿ. ಈಗ 1 o'clock ಬ್ರೇಕ್ ಮಾಡಿ. ಆಫ್ಟರ್ ದ ಲಂಚ್ ಕಂಟಿನ್ಯೂ. ಓಕೆ ಮಕ್ಕಳ, ನೀವು ಸರಿ ಮಕ್ಕಳ. ಈಗ ದೈಹಿಕ ಆರೋಗ್ಯದ ಬಗ್ಗೆ ಎಷ್ಟೊಂದು ಅಂಶಗಳು ತಿಳ್ಕೊಂಡ್ವಿ. ಮಾನಸಿಕ ಮತ್ತು ಇಂದ್ರಿಯ ಆರೋಗ್ಯದ ಬಗ್ಗೆ ಹೇಗೆ ಕಾಪಾಡ್ಕೊಳ್ಳೋದು ಅಂತ ನೋಡ್ಕೊಂಡ್ವಿ. ಜೊತೆಗೆ ಈ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನೀವು 2 ಸಿಂಪಲ್ ಟಿಪ್ಸ್ ಅನ್ನು ಏನು ಫಾಲೋ ಮಾಡ್ಬೋದು ಅಂತಂದ್ರೆ, ಅತೀತಾವೇಕ್ಷಣ ಮತ್ತು ಅನಗತಾವೇಕ್ಷಣ ಅಂತ ಇದೆ. ಅನಗತಾವೇಕ್ಷಣ ಅಂದ್ರೆ ನೀವು ದಿನ ಬೆಳಗ್ಗೆ ಎದ್ದ ತಕ್ಷಣ ಇಷ್ಟೊಂದು ಮಕ್ಕಳೇ ಆಗಿದ್ರು ನಮಗೆ ಸ್ಕೂಲ್ಗೆ ಹೋಗೋದಿರುತ್ತೆ, ಮನೆಯಲ್ಲಿ ಕೆಲಸ ಮಾಡೋದಿರುತ್ತೆ, ಅದನ್ನ ಬೆಳಗ್ಗೆಯಿಂದ ಏನ್ ಮಾಡಬಹುದು ಅಂತ ಬರ್ಕೊಳಕ್ ಆಗತ್ತ ನಮ್ಮ ಕೈಲಿ. ನಾನು ಬೆಳಗ್ಗೆ ಎದ್ದು ಈ ಇವತ್ತಿನ ದಿನ ನಾನು ಫ್ರೀ ಇರಬೇಕು, ಶಾಲೆಗೆ ಹೋಗ್ಬೇಕು, ಇಷ್ಟು ಬೇಗ ಹೋಮ್ವರ್ಕ್ ಮುಗಿಸ್ಬೇಕು, ಇಷ್ಟು ಬೇಗ ಮನೇಲಿ ಹೆಲ್ಪ್ ಮಾಡಬೇಕು, ಇದನ್ನ ಬರ್ಕೊಳಕ್ ಕಷ್ಟ ಆಗತ್ತಾ? ಸ್ಕೂಲಿಗೆ ಬರೋ ಮುಂಚೆನೋ ಅಥವಾ ಬೆಳಗ್ಗೆ ಎದ್ದ ತಕ್ಷಣನೋ ಅಲ್ಲಿ ಬ್ರಷ್ ಎಲ್ಲ ಮಾಡಿದ್ಮೇಲೆನೋ ಒಂದು ಸಣ್ಣ ಬುಕ್ಕಲ್ಲಿ ನಿಮ್ದೇ ಒಂದು ಡೈರಿ ನೋಟ್ ಮಾಡ್ಕೊಂಡು ಅದನ್ನು ನೀವು ನೋಟ್ ಮಾಡ್ಕೋಬೇಕು. ಆಗತ್ತಾ? ಒಂದು ಪ್ಲಾನಿಂಗ್. ಈಗ ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳೋಣ. ನೀವು 3 ಜನ ಬನ್ನಿ ಮಕ್ಕಳೇ, ಬನ್ನಿ. ಇನ್ನು ಇದನ್ನ ಅವ್ರಿಗೆ ಶೇರ್ ಮಾಡ್ಕೊಳ್ಳಿ. ಪಕ್ಕದವ್ರು ಕೊಡ್ತಾ ನೀನು ಆ ಕಡೆ. ಈಗ ನಾನು 1, 2 ಅನ್ನೋಷ್ಟೊಳಗೆ ಕೊಟ್ಟಿರ್ಬೇಕು. ರೆಡಿ? ಹಾಕಿ 1, 2. ಇನ್ನೊಂದ್ಸಲ 1, 2.
ಅಂದ್ರೆ ನಿಮ್ಗೆ ಏನೂ ಗೊತ್ತಿಲ್ಲದೆ ಇದ್ದಾಗ ನಿಮ್ಗೆ ಏನೇನು ಈ ಕೈ ಇರ್ತೀವಿ ಅಂದ್ರೆ ಅದಾಗಬೇಕು, ಸ್ಕೂಲ್ ಹೋಗ್ಬೇಕಿತ್ತು ಹೋಗಿ, ಮನೆಗೆ ಹೋಗ್ಬೇಕಿತ್ತು ಹೋಗಿ, ಇಲ್ಲ ಆಟ ಆಡ್ಕೊಂಡು ನಿಮ್ಗೆ ಇಷ್ಟೊಂದು ಸಮಯ ಹಾಳಾಗ್ತದೆ. ಆದರೆ ನೀವು ಪ್ಲಾನ್ ಮಾಡ್ಕೊಂಡು ಇಷ್ಟೇ ಸಮಯಕ್ಕೆ ಇದಾಗಬೇಕು ಅನ್ಕೊಂಡಾಗ ನೀವು ಸಡನ್ ಆಗಿ ಅದನ್ನು ಮಾಡಬೇಕು. ಅಂದ್ರೆ ಎಷ್ಟು ಸಮಯ ಉಳಿತು? ಅದಕ್ಕಿಂತ ಜಾಸ್ತಿ ಸಮಯ ಉಳಿತಲ್ವಾ? ಅದು ಹೋಗ್ಬೇಕಾದ್ರೆ ಒಂದು 4-5 ಸೆಕೆಂಡ್ ತಗೊಂಡಿದ್ದ, ನಾನು 8 ಸೆಕೆಂಡ್ ಅದು ಕೊಡಬೇಕು ಅಂದ ತಕ್ಷಣ ಸಡನ್ ಕೊಡ್ಬೇಕು. ಇದರ ಅರ್ಥ ಏನು? ನಮ್ಮ ಸಮಯವನ್ನ ತುಂಬಾ ಯೋಚನೆ ಮಾಡಿ ಖರ್ಚು ಮಾಡಬೇಕು ಅಂತ. ಎಲ್ರಿಗೂ ಇರೋದು ನಮ್ಮಮ್ಮ ಅಂದ್ರೆ 3 ವರ್ಷ ಬದುಕಬೇಕು ಅಂತ ಆಗಿದೆ ಹೇಳುತ್ತೆ. ಅದು ಈಗ ಪರಿಸ್ಥಿತಿಗಳನ್ನೆಲ್ಲ ನೋಡ್ಕೊಂಡ್ರೆ ನಮ್ಮೆಲ್ಲರಿಗೂ ಆವರೇಜ್ ಲೈಫ್ ಸ್ಪಾನ್ ಒಂದು 20 ವರ್ಷ ಇಟ್ಕೊಂಡು ಓದುವುದರಲ್ಲಿ ನಾವು ಕಳೆಯೋದ್ರಲ್ಲಿ ಸುಮಾರು 30-35 ವರ್ಷ ಕಳೆದ್ಬಿಡ್ತೀವಿ. ಹೌದಾ? 30 ವರ್ಷ ಕಳೀತೀವಿ. ಹಾಗಾದ್ರೆ ನಮ್ಮ ಸಮಯವನ್ನ ತುಂಬಾ ಯೋಚನೆ ಮಾಡ್ಕೊಂಡು ಖರ್ಚು ಮಾಡ್ಬೇಕು, ಅಂದ್ರೆ ಪ್ಲಾನ್ ಮಾಡ್ಬೇಕು ಅಂತ ಅರ್ಥ. ಈ ಮಕ್ಕಳೇ ಆಗಿದ್ದು ಈಗ ನಮ್ಗೆ ಏನ್ ಮಾಡ್ಬೇಕು, ಬೆಳಗ್ಗೆ ಎದ್ದ ತಕ್ಷಣ ಏನೆಲ್ಲ ಕೆಲಸ ಮಾಡ್ಬೇಕು ಅನ್ನೋದು ಒಂದು ಕಡೆ ಬರಲಿರ್ತೇವೆ. ಅದೇ ರಾತ್ರಿ ಆದ ತಕ್ಷಣ ಒಂದು ಆತ್ಮಾವಲೋಕನ ಅಂತ ಇಟ್ಕೊಂಡಿರ್ತೀವಿ. ಅಂದ್ರೆ ಏನು? ಇವತ್ತು ನಾನು ಒಂದ್ಸಲ ನೀವೆಲ್ಲರೂ ಈ ಹ್ಯಾಬಿಟ್ ಅನ್ನ ಬಳಸ್ಕೊಂಡ್ರೆ ನಿಮ್ಮ ಮೆದುಳಿನ ಶಕ್ತಿ ತುಂಬಾ ವರ್ಧನೆ ಆಗುತ್ತೆ. ಇದಕ್ಕೆ ಏನ್ ಕರಿತೀವಿ ನಾವು? ರೀಡ್ ಬೇರೆ. ನೀವೆಲ್ಲ ಓದ್ತೀರಾ, ಬಂದು ಬರೀತೀರಾ. ಇನ್ನು 2 ಭಾಗ ಇದೆ. ನೀವು ಮೆಮೊರಿಯನ್ನು ಚೆನ್ನಾಗಿ ಮಾಡ್ಕೋಬೇಕಂದ್ರೆ ಏನದು? ರಿವೈಸ್ ಅಂಡ್ ರೀಕಾಲ್. ಏನದು? ಓದಿದ್ದನ್ನ ಮತ್ತೆ ಮತ್ತೆ ಮರುಕಳಿಸ್ಕೊಳ್ಳೋದು, ಮತ್ತೆ ಮತ್ತೆ ಅದನ್ನ ನೆನಪಿಸ್ಕೊಳ್ಳೋದು. ಏನು? ರಿವೈಸ್ ಅಂಡ್ ರೀಕಾಲ್. ಇದನ್ನ ನೀವು ಬೆಳಗ್ಗೆ ಎದ್ದ ತಕ್ಷಣ ಇದೆಲ್ಲ ಪ್ಲಾನ್ ಮಾಡ್ಕೊಂಡ್ರಿ, ಮನಸ್ಸಲ್ಲಿ ನೀವು ಬಿಟ್ಬಿಟ್ರಿ. ಸಂಜೆ ಬಂದ ತಕ್ಷಣ ನೀವು ಸಂಜೆ ಮನೆಗೆ ಹೋದ್ಮೇಲೋ ಅಥವಾ ಮಲಗೋಕ್ ಮುಂಚೆನೋ ಊಟ ಆದ್ಮೇಲೆ ಒಂದ್ ಸಮಯ ನೀವು ಬೆಳಗ್ಗೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ಅದನ್ನ ಟಿಕ್ ಮಾಡ್ತಾ ಹೋದ್ರಿ. ಅವಾಗ ಇದು ಮಾಡಿದೆ ಟಿಕ್ ಮಾಡಿದ್ರಿ. ಜೊತೆಗೆ ನೀವು ಮಲಗೋಕ್ ಮುಂಚೆ ಬೇಗನೆ ಒಂದು ಅರ್ಧ ಗಂಟೆ ಬೇಗ ಬೆಡ್ಗೆ ಹೋದ್ಮೇಲೆ ಮಲ್ಕೊಂಡ್ಮೇಲೆ ನೀವು ಬೆಳಗ್ಗೆಯಿಂದ ಏನಾಯ್ತು ಅಥವಾ ನಿಮ್ಗೆ ಇವಾಗ ನಿಮ್ಗೆಲ್ಲರ ಕೆಲಸ ಏನು? ಮುಖ್ಯವಾಗಿ ನಮ್ಗೆ ಓದೋದು ಕೆಲಸ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಮನೇಲಿ ಕೆಲಸ ಅಪ್ಪ ಅಮ್ಮ ಮಾಡ್ಕೋತಾರೆ. ನಮ್ದೆಲ್ಲ ಕರ್ತವ್ಯ ಅಂತೇನು? ಓದೋದು. ಸೊ ಅದಕ್ಕೆ ನೀವು ಗೌರವ ಕೊಡ್ಬೇಕು. ಅಂದ್ರೆ ಏನಂತ, ಮನೆಗೆ ಹೋಗಿ ಮಲ್ಕೊಂಡ ತಕ್ಷಣ ಬೆಳಗ್ಗೆಯಿಂದ ನನ್ನ ಟೀಚರ್ಸ್ ನಮ್ಗೆ ಏನು ಹೇಳ್ಕೊಟ್ರು ಅದನ್ನೆಲ್ಲ ಒಂದ್ಸಲ ರೀಕಾಲ್ ಮಾಡ್ಕೊಳ್ತಾ ಬರ್ಬೇಕು. ಬೆಳಗ್ಗೆ ನೀವು 9:30ಗೆ ಬಂದಾಗಿಂದ 4 ಗಂಟೆ ಹೋಗೋವರೆಗೆ ನೀವು ಏನೆಲ್ಲ ಕಲಿಕೆ ಅಂತಂದ್ರೆ ನೀವು ಬುದ್ಧಿವರ್ಧನೆ ಅಂದ್ರೆ ನೀವು ಓದುವ ಪಾಠ, ಅದ್ರ ಜೊತೆಗೆ ನಾನು ಇವತ್ತು ಮೇಡಮ್ ಇಂದ ಇನ್ನೊಂದು ಪಾಠ ಕಲಿತೆ, ನಾನು ಈ ತರ ತರಹಾಟೆ ಮಾಡೋದು ಒಂದು ಪಾಠ ಕಲಿತೆ, ಅಥವಾ ಯಾರೋ ಮಾಡ್ತಿದ್ದಾಗ ನಾನು ಮಾಡೋದು ಕಲಿತೆ. ಈ ಎಲ್ಲ ಪಾಠಗಳನ್ನ ಒಂದ್ಸಲ ರೀಕಾಲ್ ಮಾಡ್ಕೊಬೇಕು ಅಂದ್ರೆ ಮಲ್ಗೋಕ್ ಮುಂಚೆ. ಇದನ್ನ ಮಾಡ್ಕೊಂಡ್ರೆ ಈ ಹ್ಯಾಬಿಟ್ ಅನ್ನು ನೀವು ದಿನಾ ಮಾಡ್ತಾ ಬಂದ್ರೆ ಒಂದೇ ದಿನಕ್ಕೆ ಕಷ್ಟ ಆಗುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ನೆನಪಾಗಲ್ಲ. ಆದ್ರೆ ಇದೇ ಅಭ್ಯಾಸ ನೀವು ಒಂದು 10 ದಿನ 21 ದಿನ ಮಾಡ್ತಾ ಬಂದ್ರೆ ನಿಮ್ಗೆ ಅದು ಹ್ಯಾಬಿಟ್ ಆಗುತ್ತೆ. ಹ್ಯಾಬಿಟ್ ಆದಾಗ ಏನಾಗುತ್ತೆ, ಸೊ ನಿಮಗೆ ಓದಿದ ತಕ್ಷಣ ಈ ಓದಿದ ಎಲ್ಲ ಕೆಲಸಗಳು ನಿಮ್ಗೆ ನೆನಪಾಗೋ ಶುರುವಾಗುತ್ತೆ. ಅಂದ್ರೆ ನೀವು ಈ ಎಕ್ಸಾಮ್ ಹಿಂದಿನೇ ಓದಬೇಕು, ಎಕ್ಸಾಮ್ ಹಿಂದಿನೇ ಓದ್ಬೇಕು, ಸ್ಟ್ರೆಸ್ ನಿಮ್ಗೆ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನ ಫಾಲೋ ಮಾಡ್ಬೋದಾ? ಮಲ್ಗೋಕೆ ಮುಂಚೆ ಬೇಗನೆ ಹೋಗೋದು, ಬೇಗನೆ ಹೋದಾಗಿಂದ ಶಾಲೆಯಲ್ಲಿ ಏನೆಲ್ಲ ಆಯ್ತು ಅಂತೆಲ್ಲ ಮತ್ತೆ ನೀವು ರಿವೈಸ್ ಮತ್ತೆ ರೀಕಾಲ್ ಮಾಡ್ತೀರಾ ನಾಳೆಯಿಂದ? ಸೊ ಇದು ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆ ನಾನು ಹೆಚ್ಚು ಮಾತಾಡಲ್ಲ. ನಾನು ಆಗಲೇ ನಿಮ್ಮ ದೈಹಿಕ ಆರೋಗ್ಯದ ಬಗ್ಗೆ ಹೇಳ್ಬೇಕಾದಾಗ ದೇವರ ಜಪ ಮಾಡಿ ಅಂತ ಹೇಳಿದೆ. ಅಂದ್ರೆ ಸ್ವಲ್ಪ ಹೇಳ್ತೀನಿ, ನಿಮ್ಗೆ ಅರ್ಥ ಬೇರೆ ಅರ್ಥ. ಎಷ್ಟೊಂದು ಸಲ ಅನ್ಸುತ್ತೆ ನಮಗೆ ಎಲ್ಲರೂ ಒಂದೇ ಶಾಲೆಗೆ ಬಂದಿರ್ತೀವಿ, ಒಂದೇ ಶಾಲೆಗೆ ಓದ್ತಿರ್ತೀವಿ, ಒಂದೇ ತರಗತಿ ಓದ್ತಿರ್ತೀವಿ, ಒಂದೇ ತರ ಎಫರ್ಟ್ಸ್ ಆಗ್ತಿರ್ತೀವಿ. ಒಬ್ಬರಿಗೆ ಹೆಚ್ಚು ಯಶಸ್ಸಿರುತ್ತೆ, ಒಬ್ಬರಿಗೆ ಕಡಿಮೆ ಯಶಸ್ಸಿರುತ್ತೆ. ಈ ತರ ಆಗ್ತಿರುತ್ತಲ್ಲ, ನೀವು ಅನ್ಕೊಂಡಿರ್ತೀರ ನನ್ನ ಜೊತೆಗೆ ಓದ್ತಿರ್ತಾನೆ, ಆದ್ರೆ ನಿಮ್ಗೆ ಹೆಚ್ಚು ಅಂಕ ಬರುತ್ತೆ, ನನಗೆ ಸ್ವಲ್ಪ ಕಡಿಮೆ ಅಂಕ ಬರುತ್ತೆ ಅಂತ ಅನ್ಸುತ್ತಾ? ಆ ಥರ ಅನ್ಸಲ್ವಾ? ನಿಮ್ಗೆ ಅನ್ಸಲ್ಲ, ನೀವು ಮಕ್ಕಳು ಇವಾಗಿಲ್ಲ ಹಿಂಗೆ ಇರಿ, ಬಟ್ ಅದೇ ಅನ್ಸುತ್ತಲ್ವಾ? ಹಾಗಾಗಿ ನೀವು ಯಾವಾಗಲೂ ಶರಣಾಗತಿ ಆಗ್ಬೇಕು. ಈಗ ನಮ್ಮ ದೇಶದಲ್ಲಿ ಅಥವಾ ನಿಮ್ಮೂರಲ್ಲಿ ಅಥವಾ ನೀವು ಯಾವ ಸುತ್ತಮುತ್ತಲಲ್ಲಿ ರಾಮನ ದೇವಸ್ಥಾನ ಜಾಸ್ತಿ ಇದೆಯೋ ಅಥವಾ ಹನುಮಂತನ ದೇವಸ್ಥಾನ ಜಾಸ್ತಿ ಇದೆಯೋ? ಹನುಮಂತನ ದೇವಸ್ಥಾನ ಜಾಸ್ತಿ ಇದೆಯಾ? ಯಾಕೆ? ರಾಮ ಶ್ರೇಷ್ಠ ಹನುಮ ಶ್ರೇಷ್ಠ? ರಾಮ ಶ್ರೇಷ್ಠ ಅಂತೀರಾ, ಹನುಮಂತನ ದೇವಸ್ಥಾನ ಜಾಸ್ತಿ ಇದೆ. ಶಿಷ್ಯನ ದೇವಸ್ಥಾನಗಳು ಜಾಸ್ತಿ ಇದೆ, ಗುರುವಿನ. ಅಂದ್ರೆ ಈ ಶರಣಾಗತಿ ಅನ್ನೋದಿದೆಯಲ್ಲ, ಶರಣಾಗತಿ ಆಗ್ಬೇಕಪ್ಪ. ಅವನ ಹನುಮ ಅವನಿಗೆಲ್ಲ ಇಷ್ಟೊಂದು ಶಕ್ತಿ ಇತ್ತು, ಆ ಶಕ್ತಿಯನ್ನು ಮೀರಿ ರಾಮನಿಗೆ ಶರಣಾಗ್ಬಿಟ್ಟ. ಅಂದ್ರೆ ಇದರ ಅರ್ಥ ಏನಂದ್ರೆ ಆಧ್ಯಾತ್ಮಿಕ ಆರೋಗ್ಯ ಅಂದ್ರೆ ನಿಮ್ಮ ಗುರುಗಳಿಗೆ, ನಿಮ್ಮ ತಂದೆ ತಾಯಿಗಳಿಗೆ ಅಥವಾ ನಮ್ಮ ಶಕ್ತಿಯನ್ನ ಹ್ಯೂಮನ್ ಪಾಸಿಬಿಲಿಟೀಸ್ ಅಂತ ಹೇಳ್ತೀವಿ, ಮನುಷ್ಯನ ಸಾಧ್ಯತೆಗಳಿಗೆ ಮೀರಿದ ದೇವರಿಗೆ ನಾವು ಕಂಪ್ಲೀಟ್ ಶರಣಾಗಬೇಕು. ಆಗ ಇಷ್ಟೋ ಶಕ್ತಿ ಬಂದಂಗಾಗುತ್ತೆ. ಹನುಮನಿಗಾಗಿದ್ದು ಅದೇ. ರಾಮನಿಗೆ ಕಂಪ್ಲೀಟ್ ಶರಣಾದ್ಮೇಲೆ ಅವನಿಗೆ ಇನ್ನಿಲ್ಲದ ಶಕ್ತಿ ಬಂತು. ಅವನು ಲಂಕೆಗೂ ಹೋದ, ಎಲ್ಲ ಕೆಲಸ ಮಾಡ್ಕೊಂಡು. ಅಂದ್ರೆ ಇದರ ಅರ್ಥ ಏನಂದ್ರೆ ನಿಮ್ಮ ಆಧ್ಯಾತ್ಮಿಕ ಆರೋಗ್ಯ ತುಂಬಾ ಗಟ್ಟಿ ಮಾಡ್ಕೊಬೇಕು. ಅಂದ್ರೆ ನನ್ನ ಹುಟ್ಟು ಏನಕ್ಕೆ,
ನಿಮ್ಮ ಗುರಿಯನ್ನು ನಿಶ್ಚಯ ಮಾಡ್ಕೊಳ್ಳೋದು, ನಾನು ಏನು ಅದನ್ನ ಅರ್ಥ ಮಾಡ್ಕೊಳ್ಳೋದು. ಈ ಅರ್ಥ ಮಾಡ್ಕೊಳ್ಳೋದಕ್ಕೆ ದೈಹಿಕ ಆರೋಗ್ಯ ಹೆಲ್ಪ್ ಮಾಡುತ್ತೆ, ನಿಮ್ಮ ಮಾನಸಿಕ ಆರೋಗ್ಯ ಹೆಲ್ಪ್ ಮಾಡುತ್ತೆ. ಜೊತೆಗೆ ಈ ಶರಣಾಗತಿ, ನಿಮ್ಮ ಗುರುಗಳಿಗೆ ಗೌರವಿಸೋದು, ದೇವರಿಗೆ ಗೌರವಿಸೋದು, ಇದೆಲ್ಲ ನಿಮ್ಮನ್ನು ಗಟ್ಟಿ ಮಾಡುತ್ತೆ, ನಿಮ್ಮ ವ್ಯಕ್ತಿತ್ವವನ್ನು ಗಟ್ಟಿ ಮಾಡುತ್ತೆ. ಮಾಡ್ತೀರಲ್ಲ? ಆಗ್ಬೋದಾ? ಆಧ್ಯಾತ್ಮಿಕ ಸ್ವಲ್ಪ ಅರ್ಥ ಆಯ್ತಾ? ಅರ್ಥ ಆಯ್ತಲ್ಲ? ಗುರುಗಳಿಗೆ ದಿನ ಬೆಳಗ್ಗೆ ಎದ್ದ ತಕ್ಷಣ ಎದ್ದ ತಕ್ಷಣ ಒಂದು ಕೆಲಸ ಮಾಡಿ. ಎದ್ದ ತಕ್ಷಣ ಬೆಡ್ ಮೇಲೆ ಎದ್ದ ತಕ್ಷಣ ಈ ಕೆಲಸ ಮಾಡಿ. ನಾನು ಇದನ್ನು ಮಾಡಕ್ಕೆ ಶುರು ಮಾಡಿದ್ದೀನಿ, ಸುಮಾರು 1 ತಿಂಗಳ ಶುರು ಮಾಡಿ. ಎದ್ದ ತಕ್ಷಣ ನೀವೇನು ಮಾಡಬೇಕು, ಬೆಡ್ ಮೇಲೆ ಇರಿ, ಹಾಸಿಗೆ ಎಲ್ಲಿ ಇರ್ತೀರ ಅಂದ್ಬಿಟ್ಟು ಕೈ ಮುಗಿದು ಒಂದ್ಸಲ ಕೃತಜ್ಞತಾ ಭಾವನೆಯಿಂದ, ಅದಕ್ಕೆ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಗುರುಗಳಿಗೆ ಎಲ್ಲರಿಗೂ ಗೌರವಿಸ್ಬೇಕು. ಎದ್ದ ತಕ್ಷಣ ಕೃತಜ್ಞತೆಯಿಂದ ದೇಹ ಶುರು ಮಾಡಿ, ನಿಮ್ಮ ದಿನವನ್ನು ಶುರು ಮಾಡಿ. ಆಗ್ಬೋದಾ? ಮಾಡ್ತೀರಲ್ಲ ನಾಳೆನೆಲ್ಲರೂ? ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸಲ ಕೈ ಮುಗಿದು ನೀವು ಗುರುದೇವ ಗುರು ಬ್ರಹ್ಮನ ಅದನ್ನಾದ್ರೂ ಹೇಳಿ ಗುರುಗಳು, ತಂದೆ ತಾಯಿಗಳು ಮತ್ತೆ ದೇವರು ಇವ್ರನ್ನ ನಮಿಸ್ಬೇಕು. ಆಗ್ಬೋದಾ? ಸೊ ಇಷ್ಟು ಆಗಿ ನೆಕ್ಸ್ಟ್ ಸಾಮಾಜಿಕ ಆರೋಗ್ಯ ಅಂತ ಬಂದ್ರೆ, ಮಕ್ಕಳು ಅಂದ ತಕ್ಷಣ ನಾವೇನು ಸಮಾಜದ ಜೊತೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ವಲ್ಲ ಅಂತ ಅನ್ಕೊಂಡಿದ್ದೀರಲ್ವಾ? ನಮಗೆ ಅಷ್ಟು ದೊಡ್ಡದಾಗ್ತಾ ವ್ಯವಹಾರ ಎಲ್ಲ ಬರುತ್ತೆ ನಮಗೆ. ಸೊ ಇದನ್ನು ತಲೆ ಇಟ್ಕೊಳ್ಳಿ, ನಿಮ್ಮ ಸ್ನೇಹಿತರ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಲ್ವಾ? ಒಂದು ಒಳ್ಳೆ ರೀತಿ ಅಂತ ಇರುತ್ತೆ. ಅದ್ರ ನೀವು ಯಾವಾಗಲೂ ಈ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀನಿ. ಅದೇ ನೀವು ಏನನ್ನ ನಾನು ಆಗಲೇ ಹೇಳ್ದಲ್ಲ, ನೀವು ಏನನ್ನ ಯೋಚನೆ ಮಾಡ್ತೀರೋ, ಏನನ್ನ ನೋಡ್ತೀರೋ ಅದೇ ನೀವು ಆಗ್ತಾ ಹೋಗ್ತೀರ. ನೀವು ಹೆಚ್ಚು ಯಾರ ಜೊತೆ ಇರ್ತೀರಲ್ಲ, ನಿನ್ನ ವ್ಯಕ್ತಿತ್ವವನ್ನ ನಿಮ್ಮ ಹೆಸರು ಪುಟ್ಟ, ನಿನ್ನ ಫ್ರೆಂಡ್ಸ್ ಹೆಸರೇನು ಅಲ್ವಾ? ನಿನ್ನ ವ್ಯಕ್ತಿತ್ವವನ್ನ ನಿನ್ನ ಫ್ರೆಂಡ್ಸ್ ಡಿಸೈಡ್ ಮಾಡ್ತಾರೆ. ಇದು ನಂಬ್ತೀರಾ? ಬಿಡಪ್ಪ ಅವನು ಫ್ರೆಂಡ್ಸ್ ಸರಿ ಇಲ್ಲ, ಅವನು ಸರಿ ಇಲ್ಲ ಅಂತ ಹೇಳ್ತಾರೆ. ಹೇಳಿದ್ರಲ್ಲ ಮನೇಲಿ, ಅವ್ನು ಸಂಘ ಸರಿ ಇಲ್ಲ ಬಿಡಪ್ಪ ಅವನಿಗೆ ಹೇಳ್ತೀರಾ, ಎಲ್ಲ ಕೆಟ್ಟವ್ರ ಸಂಘ ಮಾಡಿದ್ರು ಅಂತೀವಿ. ಇನ್ನೊಬ್ರು ಹೇಳ್ತೀವಿ, ಅವ್ನು ಬಿಡಪ್ಪ ಯಾರೋ ಒಳ್ಳೆಯವ್ರ ಸಂಘ ಮಾಡ್ದ, ಅದಕ್ಕೆ ಒಳ್ಳೆ ಪೊಸಿಷನ್ಗೆ ಹೋಗಿದ್ದಾನೆ ನಾನು. ಈ ತರ ಮನೇಲಿ ಚರ್ಚೆ ಆಗ್ತಿರತ್ತೆ, ಹೌದಾ? ಅದರ ಅರ್ಥ ಏನು ಅಂದ್ರೆ, ನಮ್ಮ ಸಾಮಾಜಿಕ ಆರೋಗ್ಯ, ನಮ್ಮ ಸುತ್ತಲಿನ ವ್ಯಕ್ತಿಗಳು ನಮ್ಮ ವ್ಯಕ್ತಿತ್ವ ನಿರ್ಧಾರ ಮಾಡ್ತಾ ಹೋಗ್ತಾರೆ. ಅದರ ಅರ್ಥ ಏನು? ನಾವೆಲ್ಲರೂ ಈಗಿಂದನೇ ಅಭ್ಯಾಸ ಆಗಬೇಕು. ನಮಗೆ ಈ ಅವಕಾಶಗಳು ಕಡಿಮೆ, ನಿಮಗೆ ಅವಕಾಶಗಳು ಜಾಸ್ತಿ. ಅಂದರೆ ಚಿಕ್ಕ ಮಕ್ಕಳಾಗಿದ್ದಾಗ ನಾವು ಡಿಸೈಡ್ ಮಾಡ್ಬೋದು, ಇಂಥ ಸ್ನೇಹಿತರನ್ನ ಆಯ್ಕೆ ಮಾಡ್ಕೋಬೇಕು, ಇಂಥ ಗುರುಗಳನ್ನ ಆಯ್ಕೆ ಮಾಡ್ಕೋಬೇಕು, ಅವ್ರ ಜೊತೆ ನಾವು ಜಾಸ್ತಿ ಇರಬೇಕು, ಅವ್ರನ್ನ ಹೇಳ್ಸ್ಕೋಬೇಕು ಅಂತ. ನಿಮ್ಗೆ ಈಗ ಚಿಕ್ಕ ಮಕ್ಕಳು ಚಿಕ್ಕಂದಿನ ನಿಮಗೆ ತುಂಬ ಹೆಲ್ಪ್ ಮಾಡ್ತಾರೆ ನಾವು ದೊಡ್ಡವರಾಗುವಾಗ. ಅದರ ಈಗಿಂದನೇ ನೀವು ಒಳ್ಳೆಯ ಸ್ನೇಹಿತರ ಸಂಘ ಮಾಡಬೇಕು, ಅವರ ಸಣ್ಣ ಪುಟ್ಟ ತಪ್ಪುಗಳನ್ನು ನೀವು ತಿದ್ದಲು ಶುರು ಮಾಡಬೇಕು. ಸೊ ಹಾಗಾಗಿ ನೀವು ಬೆಳೀತಾ ಹೋಗ್ತೀರಿ. ಸೊ ಹಾಗಾಗಿ ಸಾಮಾಜಿಕ ಆರೋಗ್ಯದಲ್ಲಿ FTB ಅಂತ ಒಂದು ರೋಲ್ ಇದೆ. ಏನು? FTB ಅಂದ್ರೆ ಟಿ. ಇದರ ಅರ್ಥ ಏನು ಅಂದ್ರೆ, ನೀವು ಯಾವಾಗಲೂ ಒಳ್ಳೆಯದನ್ನೇ ಫೀಲ್ ಮಾಡಬೇಕು ಅಂತ. ಯಾವಾಗ ಆಪ್ಷನ್ಸ್ ಇರುತ್ತೆ. ಬೆಳಗ್ಗೆ ಹೇಳ್ಬೇಕಂತಂದ್ರೆ ಬೇಡಪ್ಪ ಹೇಳೋದೇನು ಬೇಡ, ನಿಧಾನಕ್ಕೆ ನಾವು 9 ಗಂಟೆಗೆ ತನಕ ಸ್ಕೂಲ್ ಇರೋದು, 8 ಗಂಟೆ ಆದರೂ ಹೇಳೋಣ ಅಂತ. ಆದರೆ ನೀವು ಧೈರ್ಯ ಮಾಡಬೇಕು. ಇಲ್ಲ ನಾನು ಅವಾಗಲೇ ಎಲ್ಲರೂ ಹೇಳಿದ್ರಲ್ಲ, ಎಲ್ರಿಗೂ ಸಾಧಕರಾಗಕ್ಕೆ ಇಷ್ಟ ಇದೆ, ಆದರೆ ಸಣ್ಣ ಸಣ್ಣ ತ್ಯಾಗಗಳು ಮಾಡೋಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಬೆಳಗ್ಗೆ ನೀವು ಹೇಳುವಂತ ನೆನಪು ಮಾಡಬೇಕು, ಒಳ್ಳೆಯದನ್ನೇ ಯೋಚಿಸ್ಬೇಕು, ಥಿಂಕ್ ಮಾಡಬೇಕು. ಹೌದಾ? ಇದರಲ್ಲಿ ಕೆಟ್ಟ ಆಲೋಚನೆಗಳು ಬರುತ್ತೆ, ಅದ್ರ ಜೊತೆ ನೀವು ಒಳ್ಳೆಯದನ್ನೇ ಥಿಂಕ್ ಮಾಡಬೇಕು, ಆಲೋಚಿಸ್ಬೇಕು. ಹೌದಾ? ಇನ್ನೊಂದು B ಅಂತಂದ್ರೆ ಬಿಲೀವ್. ನಿಮ್ಮ ಬಗ್ಗೆ ಆಗಲಿ ಅಥವಾ ಒಳ್ಳೆಯದನ್ನ ನೀವು ಏನು ಅನ್ಕೊಂಡಿದ್ರಲ್ಲ, ಫಾರ್ ಎಕ್ಸಾಂಪಲ್ ಪೊಲೀಸ್ ಆಗಬೇಕು ಅಂತಿದೆ, ವೈದ್ಯ ಆಗಬೇಕು ಅಂತಿದೆ, ಯೋಧ ಆಗಬೇಕು ಅಂತ, ಅದನ್ನ ನೀವು ದಿನ ನಂಬಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದ್ರ ಬಗ್ಗೆ ಯಾವಾಗಲೂ ಹಿಂಗಾಗುತ್ತೆ, ನಾನು ಯೋಧ ಆದಾಗ ಈ ಥರ ಕೆಲಸ ಮಾಡ್ತೀನಿ, ದೇಶಕ್ಕೆ ಈ ಥರ ಸೇವೆ ಮಾಡ್ತೀನಿ ಅಂತ ನೀವು ಪ್ರತಿದಿನ ಅದನ್ನು ಬಿಲೀವ್ ನಂಬಬೇಕಲ್ಲ. ಆಮೇಲೆ ಲಾಸ್ಟ್ ಅದು ಆಕ್ಷನ್. ಅಂದ್ರೆ ನೀವು ಬರೀ ಯೋಚನೆ ಮಾಡಿದ್ರೆ, ಬರೀ ಥಿಂಕ್ ಮಾಡ್ಕೊಂಡಿದ್ರೆ, ಬರೀ ಅದ್ರ ಬಗ್ಗೆ ನಂಬ್ಕೊಂಡಿದ್ರೆ ಕೆಲಸ ಆಗಲ್ಲ. ಆಗಲ್ಲಲ್ವಾ? ಬರೀ ಯೋಚನೆ ಮಾಡ್ಕೊಂಡು ಅದ್ರ ಬಗ್ಗೆ ಆಗಲ್ಲ. ಕೆಲಸ ಏನು ಇಂಪಾರ್ಟೆಂಟ್ ಏನು, ಅದ್ರ ಎಡೆಗೆ ನಾವು ಕೆಲಸ ಮಾಡ್ತಾ ಹೋಗ್ಬೇಕು. ಆವಾಗ ಮಾತ್ರ ನಾವು ಅಂದ್ಕೊಂಡಿದ್ರೆ ಸಾಧಿಸಲಿಕ್ಕಾಗಲ್ಲ. ಸಾಮಾಜಿಕ ಆರೋಗ್ಯ ಸ್ವಲ್ಪ ಅರ್ಥ ಆಯ್ತಾ? ಈ ಸಾಮಾಜಿಕ ಆರೋಗ್ಯ ಅಂದ್ರೆ ನಾವು ಇರುವ ಸಮಾಜ ಇರ್ತೇವೆ, ಹೇಗೆ ನಡ್ಕೊಳ್ತೀವಿ, ಹೇಗೆ ಒಳ್ಳೆ ರೀತಿ ಯೋಚನೆ ಮಾಡ್ತೀವಿ, ಹಾಗೆ ಒಳ್ಳೆಯದನ್ನು ಸಹಾಯ ಮಾಡ್ತೀವಿ, ಇದೆಲ್ಲ ಸಾಮಾಜಿಕ ಆರೋಗ್ಯ ಬರುತ್ತೆ. ಓಕೆ ಮಕ್ಕಳ, ಇಷ್ಟು ಕೆಲಸ ಆಗ್ತದೆ. ಓಕೆ, ನಾವು ಸ್ವಲ್ಪ ಅರ್ಥ ಆಯ್ತಾ ನಿಮ್ಗೆಲ್ಲರೂ? ಮಧ್ಯಾಹ್ನ ಕೇಳ್ತೀವಿ, ಹೇಳ್ಬೇಕು. ಓಕೆನಾ? ಹೋಗ್ಬಿಡ್ತೀರಾ ಮತ್ತೆ? ಮಧ್ಯಾಹ್ನ ಬೇಕಾ ಬೇಡವಾ? ಈಗ ಊಟ ಬೇಕು. ಈಗ ಅದರಲ್ಲಿ ಊಟ ಬೇಕಲ್ವಾ? ನಿಜ ಏನಿದೆಯೋ ಅದನ್ನ ಪಟ್ಟಂತ ಹೇಳ್ಬೇಕು. ಊಟ ಬೇಕಲ್ವಾ ಈಗ? ಆಮೇಲೆ ಪಾಠ ಬೇಕು. ಓಕೆ.